ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೈ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೈ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರಿಂದ ರಚಿತವಾದ ಭಕ್ತಿಗೀತೆಗಳಲ್ಲಿ ನಾವು ಹೆಚ್ಚಿನದ್ದೆಲ್ಲ ನಾನು ನೋಡಿದ್ದಾಯಿತು. ಇನ್ನು ಒಂದು ಸ್ತೋತ್ರ ಇದೆ, ಅದು ಆಚಾರ್ಯರ ಸ್ತೋತ್ರಗಳ ಜೊತೆಗೆ ಪ್ರಾಚೀನ ಪ್ರತಿಯಲ್ಲಿ ಇಲ್ಲ. ಆಚಾರ್ಯರ ಒಂದು ಗ್ರಂಥದ ಕೊನೆಯ ಮಂಗಲಾಚರಣ ರೂಪವಾಗಿ ಅದು ಮುದ್ರಣವಾಗಿದೆ. ಆಚಾರ್ಯರು ಬರೆದಂಥ ಪ್ರಕರಣಗಳಲ್ಲಿ ತತ್ವಸಂಖ್ಯಾನ ಅನ್ನೋದು ಒಂದು. ಆ ತತ್ವಸಂಖ್ಯಾನ ಅಂದರೆ ಜಗತ್ತಿನಲ್ಲಿ ಪ್ರಮೇಯಗಳು ಎಷ್ಟು ಅನ್ನೋದನ್ನು ವಿವರಣೆ ಮಾಡ್ತಕ್ಕಂಥ ಪ್ರಮೇಯ ಪ್ರಮಾಣಗಳ ವಿಭಾಗ. ಜಗತ್ತಿನಲ್ಲಿ ಪ್ರಮಾಣದ ವಿವರ ಇಲ್ಲ. ಅದರಲ್ಲಿ ಒಂದು ದೃಷ್ಟಿಯಿಂದ ತತ್ವಸಂಖ್ಯಾನ ಅಂದರೆ ಪ್ರಮಾಣಗಳ ವಿಭಾಗವನ್ನು ಎಪಿಸ್ಟಮಾಲಜಿ ಅಂತಾರೆ. ಪ್ರಮೇಯಗಳ ಚಿಂತನೆಯನ್ನು ಒಂಟಾಲಜಿ ಅಂತಾರೆ ಇಂಗ್ಲೀಷ್ನಲ್ಲಿ. ಹಾಗೆ ತತ್ವಸಂಖ್ಯಾನ ಅಂದರೆ ಒಂಟಾಲಜಿ ಆಫ್ ಮಧ್ವಾಚಾರ್ಯ, ಅವರ ಸಿದ್ಧಾಂತದಲ್ಲಿ ಪ್ರಮೇಯಗಳನ್ನು ಹೇಗೆ ಪರಿಗಣಿಸುವುದು ಅಂತ. ಅದನ್ನು ಸ್ವತಂತ್ರ ಅಸ್ವತಂತ್ರ ಅಂತ ಎರಡು ಪ್ರಮೇಯ. ಸ್ವತಂತ್ರವಾದದ್ದು ಒಂದೇ, ಅಸ್ವತಂತ್ರವಾದದ್ದು ಅನೇಕ ಇವೆ. ಅದರಲ್ಲಿ ಜಡ ಚೇತನ ಹೀಗೆ ವಿಭಾಗ ಮಾಡಿಕೊಂಡು ಪ್ರಮೇಯಗಳನ್ನು ಸಂಗ್ರಹ ಮಾಡಿಕೊಡ್ತಕ್ಕಂಥ ಒಂದು ಗ್ರಂಥ. ಆ ಗ್ರಂಥವು ಆಚಾರ್ಯರು ಸ್ವತಃ ರಚಿಸಿದ್ದಲ್ಲ. ತತ್ವಸಂಖ್ಯಾನ ಅನ್ನುವ ಗ್ರಂಥದ ಉದ್ಧರಣ ಅದು. ಅದರಲ್ಲಿ ಅವರ ಸ್ವಂತ ಶ್ಲೋಕ ಅಲ್ಲ. ಆ ಶ್ಲೋಕಗಳನ್ನು ಇತಿ ತತ್ವಸಂಖ್ಯಾನೆ ಅಂತ ಕೊನೆ ಹೇಳ್ತಾರೆ ಅವರು. ತತ್ವಸಂಖ್ಯಾನ ಅನ್ನುವ ಗ್ರಂಥದಲ್ಲಿ ಈ ವಿಷಯಗಳು ಬಂದಿವೆ ಅಂತ ಅದನ್ನು ಸಂಗ್ರಹ ಮಾಡಿ ಕೊಟ್ಟದ್ದು. ಆ ತತ್ವಸಂಖ್ಯಾನದಲ್ಲಿ ತತ್ವಗಳ ವಿವರಣೆ ಮುಗಿದ ಮೇಲೆ ಮಂಗಲಾಚರಣೆ ಬರ್ತದೆ. 11 ಶ್ಲೋಕಗಳಿದೆ ಮಂಗಲಾಚರಣೆ. ಅದು ಸ್ವಲ್ಪ ಆಶ್ಚರ್ಯ. ಎಲ್ಲಿಯೂ ಆಚಾರ್ಯರು ಮಂಗಲಾಚರಣೆಯನ್ನು 10-12 ಶ್ಲೋಕ ಮಾಡಿದ್ದಿಲ್ಲ. ಕೊನೆಗೆ 1 ಶ್ಲೋಕ, ಪ್ರಾರಂಭದಲ್ಲಿ 1 ಶ್ಲೋಕ, ತಪ್ಪಿದರೆ 2 ಶ್ಲೋಕ ಇರೋದುಂಟು. ಇದು 11 ಶ್ಲೋಕಗಳನ್ನು ಆ ಗ್ರಂಥದ ಕೊನೆಯಲ್ಲಿ ಮಂಗಲಾಚರಣ ರೂಪವಾಗಿ ಸೇರಿಸಿದ್ದಾರೆ. ಹಾಗಾಗಿ ಈ 11 ಶ್ಲೋಕಗಳು ಕೂಡ ತತ್ವಸಂಖ್ಯಾನ ಅನ್ನುವ ಗ್ರಂಥದಲ್ಲೇ ಬಂದ ದೇವತಾ ಸ್ತೋತ್ರವನ್ನು ಆಚಾರ್ಯರು ಸಂಗ್ರಹಿಸಿಕೊಟ್ಟದ್ದು, ಆಚಾರ್ಯರು ಸ್ವತಃ ರಚನೆ ಮಾಡಿದ್ದು ಅನ್ನೋದ್ರ ವಿಷಯದಲ್ಲಿ ಕೂಡ ಒಂದು ಸಂದೇಹ ಇದೆ. ಇದು ಆಚಾರ್ಯರದ್ದೇ ಕೃತಿ ಅಥವಾ ಆಚಾರ್ಯರ ಉದ್ಧರಣವೋ ಅದು ಸ್ಪಷ್ಟ ಆಗುವುದಿಲ್ಲ. ಯಾಕೆಂದರೆ ಆಚಾರ್ಯರದ್ದೇ ಸ್ವತಂತ್ರವಾದ ಕೃತಿಯಾಗಿದ್ದರೆ ಅವರ ಸ್ತೋತ್ರಗಳ ಜೊತೆಗೆ ಹೃಷಿಕೇಶ ತೀರ್ಥರು ಬರೆಯುತ್ತಿದ್ದರು. ಅದನ್ನು ತತ್ವಸಂಖ್ಯಾನದ ಜೊತೆಗೆ ಬರೆದದ್ದರಿಂದ ಮತ್ತು ಅದರ ಕೊನೆಗೆ ಇತಿ ತತ್ವಸಂಖ್ಯಾನಂ ಸಂಪೂರ್ಣಂ ಅಂತ ಬರೀತಾರೆ. ಶ್ರೀಮದ್ ಆನಂದ ತೀರ್ಥ ವಿರಚಿತ ಭಗವತ್ಪಾದ ವಿರಚಿತಂ ಅನ್ನೋ ಮಾತನ್ನು ಬರೆಯೋದಿಲ್ಲ. ಅಂದರೆ ಇದನ್ನು ಆಚಾರ್ಯರು ರಚನೆ ಮಾಡಿದರೆ ಆನಂದ ತೀರ್ಥ ಭಗವತ್ಪಾದ ವಿರಚಿತಂ, ಇವಾಗ ಶ್ರೀಸ್ತುತಿ ಉಂಟು, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧಮೋಕ್ಷ, ಅದರಲ್ಲಿ ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಸ್ತುತಿ ಸಮಾಪ್ತ ಅಂತ ಬರೀತಾರೆ. ಅದಕ್ಕೆ ಈಗ ಹೇಳುವ ರೂಢಿ ಇಲ್ಲದಿದ್ದರು ಅದನ್ನು ಅಲ್ಲಿ ಬರೆದಿದ್ದಾರೆ. ಈಗ ಹೇಳುವುದನ್ನು ಎಲ್ಲ ಯದ್ವಾ ತದ್ವಾ ಮಾಡಿ ಹೇಳ್ತಾರೆ. ಪಾಠವೂ ಇಲ್ಲ, ಕೊಲಫೋನೂ ಇಲ್ಲ, ಎಲ್ಲ ಯದ್ವಾ ತದ್ವಾಗಿದೆ. ಆದರೆ ಇದರಲ್ಲಿ ಕೊಲಫೋನ್ನಲ್ಲಿ ಆಚಾರ್ಯರ ಹೆಸರಿಲ್ಲ. ಇತಿ ತತ್ವಸಂಖ್ಯಾನಂ ಸಂಪೂರ್ಣಂ ಅಂತ ಹೇಳ್ತಾರೆ. ಹಾಗಾದರೆ ಈ ಶ್ಲೋಕಗಳು, ಈ 11 ಪದ್ಯಗಳು ಕೂಡ ತತ್ವಸಂಖ್ಯಾನ ಅನ್ನುವ ಪ್ರಾಚೀನ ಗ್ರಂಥದಲ್ಲಿ ಬಂದ ದೇವತಾ ಸ್ತೋತ್ರ ರೂಪವಾದದ್ದನ್ನು ಶಿಷ್ಯರಿಗೆ ಉಪಯೋಗಕ್ಕೋಸ್ಕರ ಆಚಾರ್ಯರು ಉಲ್ಲೇಖ ಮಾಡಿದರೋ ಅಥವಾ ಆಚಾರ್ಯರೇ ಸ್ವತಃ ರಚನೆ ಮಾಡಿದರೋ ಅನ್ನೋದನ್ನು ಖಚಿತವಾಗಿ ಹೇಳುವುದು ಕಷ್ಟ. ಆದರೆ ಆಚಾರ್ಯರ ಕೃತಿಯಲ್ಲಿ ಬಂದಿರುವಂತಹ ಸ್ತೋತ್ರ, ಹಾಗಾಗಿ ನಾವು ಅದರ ಅರ್ಥಾನುಸಂಧಾನಕ್ಕೆ ಆಚಾರ್ಯರು ನಮಗೆ ಕೊಟ್ಟ ಸ್ತೋತ್ರ, ಅವರು ರಚಿಸಿದ್ದೋ ಹಿಂದೆ ಇದ್ದದ್ದನ್ನು ಉದ್ಧರಣ ಮಾಡಿ ಕೊಟ್ಟದ್ದೋ ಅದು ಏನೇ ಇರಲಿ, ಆಚಾರ್ಯರು ನಮಗೆ ಕೊಟ್ಟ ಒಂದು ಅಪೂರ್ವವಾದ ಸ್ತೋತ್ರ. ದ್ವಾದಶ ಸ್ತೋತ್ರ ಅಂತ ಈಗ ಪ್ರಸಿದ್ಧವಾದದ್ರಲ್ಲಿ ಅದನ್ನು ನಿತ್ಯ ಪಾರಾಯಣದಲ್ಲಿ 2ನೇ ಸ್ತೋತ್ರವಾಗಿ ಇದನ್ನು ಹೇಳ್ತಾರೆ. ಒಂದೇ ಒಂದ್ಯಂ ಅನ್ನೋದು ಮೊದಲನೇದ್ದು, 2ನೇದ್ದು ಇದು. ಆದರೆ ದ್ವಾದಶ ಸ್ತೋತ್ರಗಳು ಅಂತ ಅನ್ನುವ ಸಂಖ್ಯೆ ಬಿಟ್ಟರು ಆಚಾರ್ಯರು ರಚಿಸಿದ ಸ್ತೋತ್ರಗಳನ್ನು ಕೊನೆಗೆ ಹೃಷಿಕೇಶ ತೀರ್ಥರು ಬರೆದಿಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಸ್ತೋತ್ರಗಳಿವೆ, ಇದು ಇಲ್ಲ. ಇದು ಇರುವುದು ತತ್ವಸಂಖ್ಯಾನ ಅನ್ನತಕ್ಕಂಥ ಗ್ರಂಥದ ಜೊತೆಗೆ. ಹಾಗಾಗಿ ಇದನ್ನು ನಾವು
ಒಂದು ಆಚಾರ್ಯರ ಕೃತಿ ಅಂದರೆ ಆಚಾರ್ಯರು ಕೊಟ್ಟ ಕೃತಿ ಇಷ್ಟು ಖಚಿತವಾಗಿ ಹೇಳಬಹುದು. ಆಚಾರ್ಯರೇ ರಚಿಸಿದ್ದೋ ಅಥವಾ ಪ್ರಾಚೀನವಾದ ವೇದವ್ಯಾಸರು ರಚನೆ ಮಾಡಿದ್ದು, ಪ್ರಾಚೀನ ಗ್ರಂಥದಲ್ಲಿ ಇದ್ದದ್ದನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದು, ಏನೇ ಆದರೂ ಸರಿ ಆಚಾರ್ಯರಿಗೆ ಸಮ್ಮತವಾದ ಸ್ತೋತ್ರ, ನಾವು ನಿತ್ಯ ಪಾರಾಯಣ ಮಾಡಬೇಕಾದಂಥ ಸ್ತೋತ್ರ, ಅದರಲ್ಲಿ ಏನೂ ವಿವಾದ ಇಲ್ಲ. ಆ ಸ್ತೋತ್ರದಲ್ಲಿ ಇದು ಒಂದು ರೀತಿಯಿಂದ ಒಂದು ಚಮತ್ಕಾರ ಏನು ಅಂದರೆ, ಈ ಸ್ತೋತ್ರದಲ್ಲಿ ಪೂರ್ತಿ 11 ಪದ್ಯಗಳಿವೆ. 11 ಪದ್ಯವೂ ಕೂಡ ಲಕ್ಷ್ಮೀನಾರಾಯಣರನ್ನು ಸ್ತೋತ್ರ ಮಾಡುತ್ತೆ. ಕೇವಲ ಲಕ್ಷ್ಮೀ ಸ್ತುತಿಯೂ ಇಲ್ಲ ಇದರಲ್ಲಿ, ಕೇವಲ ನಾರಾಯಣ ಸ್ತುತಿಯೂ ಇಲ್ಲ. ಇದು ಲಕ್ಷ್ಮೀನಾರಾಯಣ ರೂಪಗಳನ್ನು ಸಮಷ್ಟಿಯಾಗಿ ಸ್ತೋತ್ರ ಮಾಡತಕ್ಕಂಥ ಒಂದು ಸುಂದರವಾದ ಸ್ತೋತ್ರ. ಕೆಲವು ಕಡೆ ಲಕ್ಷ್ಮೀ ಸ್ತುತಿ ಮೇಲಕ್ಕೆ ಕಾಣಿಸುವುದಿಲ್ಲ, ಅದನ್ನು ನಾನು ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಕೆಲವು ಕಡೆ ಸ್ಪಷ್ಟವಾಗಿ ಲಕ್ಷ್ಮೀ ಸ್ತುತಿಯನ್ನು ನಾರಾಯಣನ ಜೊತೆಗೆ ಮಾಡಿರತಕ್ಕಂಥ ಸ್ತೋತ್ರ. ಅದರ ಮೊದಲನೆಯ ಪದ್ಯ ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋನ ಸದಾವ್ಯಾದ್ ಇಂದಿರಾಪತಿ. ಈಗ ಮುದ್ರಣವಾದಂಥ ಪಾಠದಲ್ಲಿ ಅಮಂದಾನಂದ ಸಾಂದ್ರೋನ ಪ್ರಿಯತಾಮ್ ಇಂದಿರಾಪತಿ ಅಂತ ಪಾಠ ಇರುವುದು. ಅದು ಪ್ರಾಚೀನ ತಾಡವಾಲೆಯಲ್ಲಿ ಎಲ್ಲಿಯೂ ಆ ಪಾಠ ಇಲ್ಲ. ಯಾರೋ ಸರಿಯಾದಂಥ ಪಾಠ ಗೊತ್ತಿಲ್ಲದೆ ಇದ್ದವರು ಶ್ಲೋಕ ನೆನಪಾಗದೇ ಇದ್ದಾಗ ಮಾಡಿಕೊಂಡಂಥ ಪಾಠ ಹೊರತು ಅದು ಶುದ್ಧ ಪಾಠ ಅಲ್ಲ. ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಋಷಿಕೇಶ ತೀರ್ಥರು, ಅವರ ಅನಂತರ ಎಲ್ಲ ತಾಡುವಾಲೆಗಳು, ನಾನು ಕಂಡ ಎಲ್ಲ ತಾಡುವಾಲೆಗಳು, ರಘುವರಿಯ ತೀರ್ಥರು ಅಂತ ಅನಂತರ ಸುಮಾರು 17-18ನೇ ಶತಮಾನದ ಸ್ವಾಮಿಗಳು, ಪಲಿಮಾನ ಮಠದವರು. ರಘುವರಿ ತೀರ್ಥರು ಅಂತ ಉತ್ತರಾದಿ ಮಠದಲ್ಲಿ ಒಬ್ಬರು ಸ್ವಾಮಿಗಳಿದ್ದರು, ಪಲಿಮಾನ ಮಠದ ಸ್ವಾಮಿಗಳು. ಅವರು ಅದರ ನಂತರ ರಘು ರತ್ನ ತೀರ್ಥರು ಅಂತ ಒಬ್ಬರು, ಅವರು 19ನೇ ಶತಮಾನದವರು. ಅವರು ಬರೆದಿಟ್ಟಂಥ ದ್ವಾದಶ ಸ್ತೋತ್ರದ ಪುಸ್ತಕ, ಅದು ಪೇಪರ್ ಮ್ಯಾನುಸ್ಕ್ರಿಪ್ಟ್, ತಾಡವಾಲೆ ಅಲ್ಲ, 19ನೇ ಶತಮಾನದಲ್ಲಿ ಇದ್ದಂಥ, ಅದರಲ್ಲಿಯೂ ಸದಾವ್ಯಾತ್ ಅಂತಿದೆ. ಅಂದರೆ ಪಲಿಮಾನ ಮಠದಲ್ಲಿ 13ನೇ ಶತಮಾನದಿಂದ 19ನೇ ಶತಮಾನದ ತನಕ ಎಲ್ಲ ಹಸ್ತಪ್ರತಿಗಳಲ್ಲೂ ಕೂಡ ಸದಾವ್ಯಾತರಿದೆ, ಪ್ರಿಯತಾಮ್ ಇಂದಿರಾಪತಿ ಎನ್ನುವ ಪಾಠ ಇಲ್ಲ. ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರ ಗುಣಾರ್ಣವಃ ಅಮಂದಾನಂದ ಸಾಂದ್ರೋನಃ ಸದಾವ್ಯಾತ್ ಇಂದಿರಾಪತಿ. ಮೊದಲನೇ ಪದ್ಯದಲ್ಲೇ ಬಂತು ಲಕ್ಷ್ಮೀಪತಿ ಅಂತ. ಅದೇ ಲಕ್ಷ್ಮಿಯ ಜೊತೆಗೇನೆ ನಾರಾಯಣನನ್ನು ಪ್ರತಿಯೊಂದು ಪದ್ಯದಲ್ಲೂ ಸ್ತೋತ್ರ ಮಾಡ್ತಾರೆ. ಇಂದಿರಾಪತಿ, ಲಕ್ಷ್ಮೀಪತಿಯಾದ ನಾರಾಯಣ ಎಂಥವನು ಅಂದರೆ ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರ ಅಂತ. ಸ್ವಜನರು ಅಂದರೆ ಭಗವಂತನ ಜನರು ಅಂತ, ಭಗವಂತನ ಜನರು ಅಂತ ಒಂದು ಉಂಟ, ಅವನ ಪೈಕಿಯವರು, ಅವನ ರಿಲೇಟಿವ್ಸು, ಏನು ಭಗವಂತನ ಜನರು ಅಂದರೆ. ಅಂದರೆ ಸ್ವಜನರು ಅಂದರೆ ಸಾತ್ವಿಕರು ಅಂತ ಇಷ್ಟೇ ಅರ್ಥ. ಭಗವಂತನನ್ನು ಹಚ್ಚಿಕೊಂಡವರು ಭಗವಂತನ ಜನರು, ಭಗವಂತನ ದ್ವೇಷಿಸುವವರು ಭಗವಂತನ ಜನರಲ್ಲ, ಇಷ್ಟೇ ಅಲ್ಲಿ ವಿಭಾಗ. ಭಗವಂತನ ಬಂಧುಗಳು ಅಥವಾ ಶತ್ರುಗಳು ಅಂತ ಯಾರೂ ಇಲ್ಲ. ಭಗವಂತನೇ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳ್ತಾನೆ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ಶತ್ರುವೂ ಇಲ್ಲ, ನನಗೆ ಸ್ನೇಹಿತರೂ ಇಲ್ಲ. ಆದರೆ ಭಗವಂತನ ಮಂದಿ ಅಂತಿದ್ದಾರೆ. ಯಾಕಂದರೆ ಯಾರು ಭಗವಂತನನ್ನು ಭಕ್ತಿಯಿಂದ ಆರಾಧಿಸ್ತಾರೆ ಅವರು ಭಗವಂತನ ಜನರು, ಯಾರು ಭಗವಂತನನ್ನು ದ್ವೇಷಿಸ್ತಾರೆ ಅವರು ಭಗವಂತನ ಜನರಲ್ಲ. ಹಾಗಾಗಿ ಸ್ವಜನರು ಅಂದರೆ ಭಗವಂತನನ್ನು ಆರಾಧಿಸ್ತಕ್ಕಂಥ ಭಗವದ್ಭಕ್ತರು. ಭಗವದ್ಭಕ್ತರು ಅನ್ನುವ ಒಂದು ಕಡಲು ಅಂತಾರೆ ಆಚಾರ್ಯರು. ಭಗವದ್ಭಕ್ತರು ಅನ್ನುವುದನ್ನು ಒಂದು ಕಡಲು ಅಂತ ಇಟ್ಟುಕೊಂಡ್ರೆ, ಭಗವಂತ ಏನು ಆ ಕಡಲಿಗೆ ಹುಣ್ಣಿಮೆಯ ಚಂದ್ರ ಅಂದರು. ಹುಣ್ಣಿಮೆಯ ಚಂದ್ರ ಮೂಡಿದಾಗ ಕಡಲು ಉಕ್ಕೇರಿ ಹರಿಯುತ್ತೆ. ಸಮುದ್ರದಲ್ಲಿ ಭರತ ಅಂತ ಹೇಳ್ತೇವೆ ನಾವು. ಈಗ ಭರತ, ಯಾಕೆಂದರೆ ಈ ಹುಣ್ಣಿಮೆ ಚಂದ್ರ ಮೇಲಕ್ಕೆ ಬಂದ, ನೀರು ಮೇಲಕ್ಕೆ ಬಂತು. ಅಂದರೆ ಇಡೀ ಭೂಮಿಯೂ ಕೂಡ ಚಂದ್ರನ ಕಡೆಗೆ ನೆಗೆಯುತ್ತೆ, ಚಂದ್ರನ ಸೆಳೆತಕ್ಕೊಳಗಾಗತ್ತೆ. ಭೂಮಿ ಭಾರವಾದ ವಸ್ತು ಆದ್ದರಿಂದ ಅದು ನೆಗೆದದ್ದು ಗೊತ್ತಾಗೋದಿಲ್ಲ. ನೀರು ಹಗುರಾದದ್ರಿಂದ ಮೇಲಕ್ಕೆ ಚಿಮ್ಮುತ್ತೆ. ಆವಾಗ ದೊಡ್ಡ ದೊಡ್ಡ ತೆರೆಗಳು ಬರ್ತವೆ, ನೀರು ದಡಮೀರಿ ಸ್ವಲ್ಪ ಮೇಲಕ್ಕೆ ಬರುತ್ತೆ. ಹಾಗಾಗಿ ಭಗವಂತ ಒಂದು ಚಂದ್ರ, ಪೂರ್ಣಚಂದ್ರ, ಹುಣ್ಣಿಮೆಯ ಚಂದ್ರ. ಭಕ್ತರು ಅನ್ನುವುದು ಒಂದು ಕಡಲಿದ್ದ ಹಾಗೆ ಅಂತ. ಸ್ವಜನ ಉದಧಿ, ಭಗವದ್ಭಕ್ತರು ಅನ್ನತಕ್ಕವರು ಉದಧಿ ಅಂದರೆ, ಉದಾ ಅಂದರೆ ನೀರು, ಉದಧಿ ಅಂದರೆ ನೀರಿನ ನೆಲೆ, ಸಮುದ್ರ. ಅವರ ಸಮೃದ್ಧಿ, ಅವರ ಮಾನಸಿಕವಾಗಿ ಬೆಳೆಯಲಿಕ್ಕೆ ಮತ್ತು ಎಲ್ಲ ವಿಧದಿಂದಲೂ ಅವರು ಬೆಳೆಯಲಿಕ್ಕೆ, ಅವರು ಎತ್ತರಕ್ಕೇರಲಿಕ್ಕೆ, ಅವರನ್ನು ಮೇಲಕ್ಕೆ ಎಳೆಯತಕ್ಕಂಥ ಶಕ್ತಿ ಯಾವುದು ಅಂದರೆ ಅದು ಸಮುದ್ರವನ್ನು ಮೇಲಕ್ಕೆ ಎಳೆಯುವ ಶಕ್ತಿ ಚಂದ್ರ. ಹಾಗೆ ಭಕ್ತರನ್ನು ಮೇಲಕ್ಕೆ ಎಳೆದು ಉದ್ಧಾರ ಮಾಡತಕ್ಕ ಶಕ್ತಿ ಚಂದ್ರ ಹೇಗೆ, ಹಾಗೆ ಪೂರ್ಣಚಂದ್ರನಾಗಿರತಕ್ಕಂಥ ಭಗವಂತ. ಅದಕ್ಕೋಸ್ಕರ ಆಚಾರ್ಯರು ರಾಮಚಂದ್ರ ಅಂತಾರೆ, ಕೃಷ್ಣಚಂದ್ರ ಅಂತಾರೆ. ಕೃಷ್ಣನನ್ನು ರಾಮನನ್ನು ಚಂದ್ರನಿಗೆ ಸಮೀಕರಿಸಿ ಹೇಳ್ತಾರೆ. ಅಥವಾ
ಅವನನ್ನು ಸಮುದ್ರಕ್ಕೆ ಸಮೀಕರಿಸಿಯೂ ಹೇಳ್ತಾರೆ ಒಮ್ಮೊಮ್ಮೆ. ಹೀಗೆ ಪೂರ್ಣಚಂದ್ರ ಭಗವಂತ ಒಬ್ಬ ಹುಣ್ಣಿಮೆಯ ಚಂದ್ರ, ಭಕ್ತರು ಕಡಲು. ಆ ಕಡಲನ್ನು ಎತ್ತರಕ್ಕೆ ಉಬ್ಬಿಸುವ, ಆ ಕಡಲು ಉಕ್ಕೇರಿ ಹರಿದಂತೆ ಭಗವಂತನ ಗುಣಗಳನ್ನು ಕೇಳಿದಾಗ, ಭಗವಂತನ ಬಗ್ಗೆ ತಿಳಿದಾಗ ಜ್ಞಾನಿಗಳು ಸಂತೋಷದಿಂದ ಉಕ್ಕೇರಿ ಹರಿದು ಬಿಡುತ್ತದೆ, ಅವರ ಮನಸ್ಸು ಆನಂದದಿಂದ ಮೇಲಕ್ಕೆ ಚಿಮ್ಮುತ್ತೆ. ಆದ್ದರಿಂದ ಭಕ್ತರೆಂಬ ಕಡಲಿಗೆ ಭಗವಂತ ಪೂರ್ಣಚಂದ್ರನಾಗಿದ್ದಾನೆ ಎಂದು. ಅವನು ಚಂದ್ರ ಅಷ್ಟೇ ಅಲ್ಲ, ಅವನು ಕಡಲು ಹೌದು ಅಂತಾರೆ. ಆಮೇಲೆ ಗುಣಾರ್ಣವಃ ಅಂತ, ಅವನು ಭಕ್ತರು ಅನ್ನುವ ಕಡಲಿಗೆ ಅವನು ಚಂದ್ರ, ಆದರೆ ಗುಣಗಳಿಗೆ ಅವನೇ ಕಡಲು ಅಂತಾರೆ. ಗುಣಗಳ ಕಡಲು, ಎಲ್ಲ ಗುಣಗಳು ತುಂಬಿ ನಿಂತಿರತಕ್ಕಂಥ ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರ ಗುಣಾರ್ಣವಃ. ಹಾಗಾಗಿ ಯಾವುದು ಕಡಲೋ ಅದು ಚಂದ್ರ ಅಲ್ಲ, ಯಾವುದು ಚಂದ್ರವೋ ಅದು ಕಡಲಲ್ಲ, ಆದರೆ ಇವನು ಚಂದ್ರನೂ ಹೌದು ಕಡಲು ಹೌದು ಅಂತಾರೆ ಆಚಾರ್ಯರು. ಭಕ್ತರಿಗೆ ಇವನು ಚಂದ್ರ, ಗುಣಗಳಿಗೆ ಇವನು ಕಡಲು. ಅಮಂದಾನಂದ ಸಾಂದ್ರೋನಃ ಸದಾವ್ಯಾದ್ ಇಂದಿರಾಪತಿ. ಗುಣಾರ್ಣವಃ ಅಂದದ್ದರಲ್ಲಿ ಒಂದು ಗುಣವನ್ನು ಎತ್ತಿ ತೋರಿಸ್ತಾರೆ. ಯಾಕೆಂದರೆ ಭಕ್ತರಿಗೆ ಅವನು ಕೊಡುವಂತಹದ್ದು ಏನು ಅದು ಅವನಲ್ಲಿ ಪೂರ್ಣವಾಗಿದೆ. ಭಕ್ತರಿಗೆ ಭಗವಂತನ ಬಗ್ಗೆ ಕೇಳಿದಾಗ ಎಲ್ಲಿಲ್ಲದ ಸಂತೋಷ ಮನಸ್ಸಿನಲ್ಲಿ, ತಡೆಯಲಾಗದ ಆನಂದ ಉಕ್ಕೇರಿ ಹರಿತಾ ಇರ್ತದೆ. ಅದಕ್ಕೆ ಕಾರಣ ಏನು ಅಂದರೆ ಅದು ಆನಂದಮಯವಾದ ರೂಪ. ಅದರ ಬಗ್ಗೆ ನಮಗೆ ತಿಳಿದಷ್ಟು ಆನಂದ ಹೆಚ್ಚುತ್ತದೆ. ಅಮಂದ ಆನಂದ ಸಾಂದ್ರ ಅಂತ. ಅಮಂದ ಅಂದರೆ ಪೂರ್ಣವಾದ ಆನಂದದಿಂದ ಪೂರ್ಣವಾದ ಆನಂದ, ಅದು ಗುಣಗಳ ಕಡಲು. ಅದರಲ್ಲಿ ಒಂದು ಕಡಲಿನ ಒಂದು ಆಸ್ಪೆಕ್ಟು ಆನಂದ, ಆನಂದದ ಕಡಲು ಅಂತಾರೆ. ಅಮಂದವಾದ ಆನಂದದಿಂದ, ಪರಿಪೂರ್ಣವಾದ ಆನಂದದಿಂದ ತುಂಬಿದ ಕಡಲು, ಆನಂದದ ಸಾಗರ ಅವನು, ಆನಂದ ಸಮುದ್ರ. ಅಂಥ ಇಂದಿರಾಪತಿ ಲಕ್ಷ್ಮೀಪತಿಯು ನಮ್ಮನ್ನು ಸದಾ ಅವ್ಯಾತ್, ನಿರಂತರ ಎಂದೆಂದೂ, ಅಂದರೆ ಸಾರ್ವಕಾಲಿಕವಾದ ರಕ್ಷಣೆ ಅಂದರೆ ಮುಕ್ತಿ, ಇಲ್ಲಿಯೂ ರಕ್ಷಿಸಲಿ. ಸದಾ ರಕ್ಷಾರೂಪವಾಗಿರತಕ್ಕಂಥ, ಅನಂತ ಕಾಲದ ರಕ್ಷಾರೂಪವಾಗಿರತಕ್ಕಂಥ ಮುಕ್ತಿಯಿಂದ ನಮ್ಮನ್ನು ರಕ್ಷಿಸಲಿ ಅಂತ. ಅವ್ಯಾತ್ ರಕ್ಷಿಸಲಿ ಅಂತ ಹೇಳಿ, ಅವ್ಯಾತ್ ಅನ್ನುವುದಕ್ಕೆ ರಕ್ಷಿಸಲಿ ಅಂತ ಒಂದರ್ಥ. ನಮ್ಮ ಒಳಗೆ ಸದಾ ಪ್ರವೇಶಿಸಿ ನಮ್ಮನ್ನು ನಿರಂತರವಾಗಿ ಒಳ್ಳೆಯ ದಾರಿಯಲ್ಲಿ ಪ್ರೇರಿಸಲಿ. ಅವಧಾತ್ವಿಗೆ ರಕ್ಷಣೆ ಅಂತ ಅರ್ಥ ಇದೆ, ಪ್ರವೇಶ ಅಂತ ಅರ್ಥ ಇದೆ, ಜ್ಞಾನ ಅಂತ ಅರ್ಥ ಇದೆ. ಈ ಅನೇಕ ಅರ್ಥಗಳಿದೆ. ನಮಗೆ ಒಳಗೆ ಇದ್ದು ನಮ್ಮನ್ನು ಪ್ರೇರಿಸಲಿ, ನಮ್ಮ ಅಂತರ್ಯಾಮಿಯಾಗಿದ್ದು ನಮಗೆ ಜ್ಞಾನದ ವಿಕಾಸವನ್ನು ಕೊಡಲಿ, ನಮ್ಮನ್ನು ಸದಾ ರಕ್ಷಿಸಲಿ. ಹೀಗೆ ಅಮಂದ ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರ ಗುಣಾರ್ಣವಃ ಅಮಂದಾನಂದ ಸಾಂದ್ರ ನಃ ಸದಾ ಅವ್ಯಾತ್. ರಕ್ಷಿಸಲಿ, ಯಾರನ್ನು ರಕ್ಷಿಸಲಿ ಅಂತ ಹೇಳುವುದು ಆಚಾರ್ಯರು ನಹ ಅಂತ ಹೇಳ್ತಾರೆ. ನಹ ಅಂದರೆ ಸ್ವಜನರನ್ನು, ಭಗವಂತನ ಎಲ್ಲ ಭಕ್ತರನ್ನು, ನಮ್ಮೆಲ್ಲರನ್ನೂ ಭಗವಂತ ರಕ್ಷಿಸಲಿ. ನಹ ಸದಾ ಅವ್ಯಾತ್ ಇಂದಿರಾಪತಿ. ಇವನು ಲಕ್ಷ್ಮಿಗೆ ಪತಿ ಅಂತ ಹೇಳಿದರು. ಲಕ್ಷ್ಮಿಗೂ ನಾರಾಯಣನಿಗೂ ಇರತಕ್ಕಂಥ ಸಂಬಂಧ ಏನು? ಈ ಕಡಲು, ಭಕ್ತರು ಅನ್ನುವ ಕಡಲಿಗೆ ಅವನು ಚಂದ್ರ ಅಂತ. ಲಕ್ಷ್ಮಿಗೆ ಏನು ಅವ? ಅವಾಗ ಲಕ್ಷ್ಮಿಗೂ ಅವನ ಚಂದ್ರ ಅಂದರು. ಆದರೆ ಲಕ್ಷ್ಮಿಯನ್ನು ಕಡಲು ಅಂತ ಹೇಳುವುದಿಲ್ಲ ಅವರು. ರಮಾಚಕೋರಿ ವಿಧವೇ ದುಷ್ಟ ಸರ್ಪೋದವಕ್ನಯೇ ಸತ್ಪಂಥ ಜನಗೇಹಾಯ ನಮೋ ನಾರಾಯಣಾಯತೆ. ರಮಾಚಕೋರಿ ವಿಧವೇ, ರಮೆ ಒಬ್ಬಳು ಒಂದು ಪಕ್ಷಿ ಅಂತ ಹೇಳ್ತಾರೆ. ಯಾವುದು ಅಂದರೆ ಚಕೋರ ಪಕ್ಷಿ. ಚಕ್ರವಾಕ ಮತ್ತು ಚಕೋರ ಎರಡು ಪಕ್ಷಿಗಳ ಬಗ್ಗೆ ಕವಿಗಳೇ ಹೇಳ್ತಾರೆ. ಹೌದೋ ಅಲ್ವೋ ನಾನು ಪರೀಕ್ಷೆ ಮಾಡಿ ನೋಡಿಲ್ಲ. ಈ ಎರಡು ಪಕ್ಷಿಗಳಿಗೆ ಚಕ್ರವಾಕ ಮತ್ತು ಚಕೋರ. ಚಕ್ರವಾಕ ರಾತ್ರಿಡೀ ಉಪವಾಸ ಕೊಡುತ್ತೆ ಅಂತೇಳಿ, ರಾತ್ರಿಡೀ ಉಪವಾಸ ಕೂತು ಅದು ತನ್ನ ಸಂಗಾತಿಯಾಗಿರತಕ್ಕಂಥ ಚಕ್ರವಾಕದ ಹೆಣ್ಣು ಪಕ್ಷಿಯ ಜೊತೆಗೆ ಅದನ್ನು ಅರಸ್ತಾ ರಾತ್ರಿಡೀ ಹಲಬುತ್ತಾ ಇರ್ತದಂತೆ. ಅದಕ್ಕೆ ಸಂತೋಷದ ಕ್ಷಣ ಸೂರ್ಯೋದಯ, ಹಗಲು ಬಂದಾಗ ಸೂರ್ಯನನ್ನು ಕಂಡಾಗ ಅದು ಖುಷಿ ಪಡುತ್ತೆ ಅಂತ. ಆಮೇಲೆ ಚಕ್ರವಾಕ, ಹಾಗಾದರೆ ಚಕೋರ ಒಂದು ಪಕ್ಷಿ ಇದೆ. ಚಕೋರಕ್ಕೆ ಅದಕ್ಕೆ ರಾತ್ರಿಯನ್ನು ಕಾಯ್ತಾ ಇರ್ತಂತೆ, ಚಂದ್ರ ಯಾವಾಗ ಉದಿಸುತ್ತಾನೆ ಅಂತ. ಚಂದ್ರೋದಯ ಆಯಿತು ಅಂದರೆ ಅದಕ್ಕೆ ಸಂತೋಷದ ಸಮಯ. ಚಕ್ರವಾಕ, ಸೂರ್ಯ ಮತ್ತು ಕಮಲ, ಇದು ಒಂದು ಹೂ, ಕಮಲ ಹೂವು ಅದು ಸೂರ್ಯನನ್ನು ಕಂಡು ಹೊರಳೋದು. ಚಕ್ರವಾಕ ಸೂರ್ಯೋದಯದಿಂದ ಸಂತೋಷ ಪಡುವುದು. ಹೂ, ಪ್ರಾಣಿ ಮತ್ತು ಸೂರ್ಯ. ಹಾಗೆ ಚಂದ್ರನಿಗೂ ಒಂದು ಹೂ ಮತ್ತು ಒಂದು ಪ್ರಾಣಿ, ಒಂದು ಸಂಬಂಧ ಇದೆ. ಈ ಚಕೋರ ಅನ್ನುವಂಥ ಪಕ್ಷಿ ಅಲ್ಲಿ ಚಕ್ರವಾಕ ಇದ್ದ ಹಾಗೆ, ಮತ್ತು ಕುವಲಯ ರಾತ್ರಿ ಅರಳತಕ್ಕಂಥದ್ದು ನೈದಿಲೆ,
ಕಮಲ ಅಲ್ಲ, ಅದು ಕುವಲಯ ಅಂತ ಇನ್ನೊಂದು ಹೇಳ್ತಾರೆ. ಹೀಗೆ ರಾತ್ರಿ ಹೊತ್ತು ಅರಳುವಂಥದ್ದು ಕಮಲದ ಹಾಗೆ ಇರುವುದದು. ಕಮಲದ ಹಾಗೆ ಇರುವ ರಾತ್ರಿ ಹೊತ್ತು ಅರಳುವ ಕಮಲ ಅಂತ ಹೇಳೋಣ ಬೇಕಿದ್ರೆ. ತಾವರೆ, ರಾತ್ರಿ ಹೊತ್ತು ಅರಳುವ ತಾವರೆ ಒಂದಿದೆ, ಅದಕ್ಕೆ ನೈದಿಲೆ ಅಂತ ಹೇಳ್ತಾರೆ, ಇದಕ್ಕೆ ತಾವರೆ ಅಂತ ಹೇಳ್ತಾರೆ. ಬೇರೆ ಬೇರೆ ನೈದಿಲೆ ಅಂತ ಕಮಲಕ್ಕೂ ಹೇಳ್ತಾರೆ. ಈ ಕನ್ನಡದಲ್ಲಿ ತುಂಬ ಸಂಕೀರ್ಣವಾಗಿದೆ ಶಬ್ದಗಳು, ಸಂಸ್ಕೃತದಲ್ಲಿ ಅದನ್ನು ಕುವಲಯ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ಅರಳುವಂಥ ತಾವರೆ. ಆ ಕುವಲಯ ಮತ್ತು ಚಕೋರ ಮತ್ತು ಚಂದ್ರ ಈ ಮೂರು ಒಂದು ಸಂಬಂಧ. ರಾತ್ರಿ ಆಯಿತು ಅಂದರೆ ಕುವಲಯ ಅರಳಿತು, ಹಾಗೆಯೇ ಚಕೋರದ ಮನಸ್ಸು ಅರಳಿತು, ಖುಷಿ ಪಟ್ಟಿತು, ಚಕೋರಕ್ಕೆ ಖುಷಿ ಆಯಿತು. ಬೆಳಗಾಯಿತು ಅಂದರೆ ಕುವಲಯ ಬಾಯಿ ಕಣ್ಮುಚ್ಚಿತು, ಮುಚ್ಚಿತದು, ಮೊಗ್ಗಾಯಿತು, ಅರಳಿದ್ದು ಪುನಃ ಮುಚ್ಚಿಕೊಂಡಿತು. ಹಾಗೆಯೇ ಚಕೋರಕ್ಕೆ ಕಣ್ಣೀರು. ಹಾಗೆ ರಾತ್ರಿ ಆಯಿತು ಅಂದಾಗ ಕಮಲ ಮುಚ್ಚಿತು, ಚಕ್ರವಾಕಕ್ಕೆ ಕಣ್ಣೀರು. ಬೆಳಗಾಯಿತು ಅಂದ ತಕ್ಷಣ ಕಮಲ ಅರಳಿತು, ಚಕ್ರವಾಕದ ಮನಸ್ಸು ಅರಳಿತು. ಸೂರ್ಯನ ಜೊತೆಗೆ ಅರಳುವಂಥದ್ದು ಚಕ್ರವಾಕ ಮತ್ತು ಕಮಲ, ಚಂದ್ರನ ಜೊತೆಗೆ ಅರಳುವಂಥದ್ದು ಚಕೋರ ಮತ್ತು ಕುವಲಯ. ಹಾಗಾಗಿ ಭಗವಂತನನ್ನು ಚಂದ್ರ ಅಂತ ನಾವು ಹೇಳಿಬಿಟ್ಟಿದ್ದೇವೆ, ಭಕ್ತರಿಗೆ ಅವನು ಚಂದ್ರ ಅಂತ, ಲಕ್ಷ್ಮಿಗೂ ಚಂದ್ರ ಅಂತ. ಲಕ್ಷ್ಮಿಗೆ ಚಂದ್ರ ಅಂದರೆ ಲಕ್ಷ್ಮಿ, ಭಕ್ತರು ಅನ್ನುವ ಕಡಲಿಗೆ, ಲಕ್ಷ್ಮಿ ಅನ್ನುವ ಚಕೋರ ಪಕ್ಷಿಗೆ ಅವನು ಹುಣ್ಣಿಮೆಯ ಚಂದ್ರ ಅಂತ. ರಮಾ ಚಕೋರಿ, ರಮಾ ಲಕ್ಷ್ಮಿ ಚಕೋರ ಪಕ್ಷಿ ಆದರೆ ಇವನು ಚಂದ್ರ. ಚಂದ್ರನನ್ನು ಕಂಡ ತಕ್ಷಣ ಚಕೋರ ಪಕ್ಷಿಗೆ ಸಂತೋಷ. ಹಾಗೆ ಭಗವಂತನನ್ನ ದರ್ಶನದಿಂದ ಸದಾ ಆನಂದವನ್ನು ಅನುಭವಿಸ್ತಾ ಇರುವವಳು. ಏಕೆಂದರೆ ಈ ಉಪಮಾನ ನೋಡಿ, ಇವಾಗ ಸಮುದ್ರ, ಭಕ್ತರು ಭಗವಂತನನ್ನು ಕಂಡು ಅವರು ಸಂತೋಷದಿಂದ ಚಿಮ್ಮುತ್ತಾರೆ, ಮೇಲಕ್ಕೇರುತ್ತಾರೆ, ಉಕ್ಕೇರುವುದು. ಲಕ್ಷ್ಮಿಯಲ್ಲಿ ಭಗವಂತನನ್ನು ಕಂಡು ಮೇಲಕ್ಕೆ ಹೋಗುವ ಪ್ರಶ್ನೆ ಇಲ್ಲ, ಅವಳು ಮೇಲೇ ಇರುವವಳು, ಸಮುದ್ರದ ಹಾಗೆ ಉಕ್ಕೇರುವ ಪ್ರಶ್ನೆ ಇಲ್ಲ. ಭಗವಂತನನ್ನು ಸದಾ ಕಾಣುವುದರಿಂದ ಬರುವ ಆನಂದ, ಆ ಒಳಗಿನಿಂದ ಖುಷಿ ಇರುವುದು ಭಗವಂತನ ಕಾಣುವುದರಿಂದ. ಅದಕ್ಕೋಸ್ಕರ ಲಕ್ಷ್ಮಿಯನ್ನು ಸಮುದ್ರ ಅಂತ ಹೇಳುವುದಿಲ್ಲ, ಚಕೋರ ಪಕ್ಷಿ ಅಂತದ್ದು. ಚಕೋರ ಪಕ್ಷಿ ಚಂದ್ರನನ್ನು ಕಂಡಾಗ ಖುಷಿ ಪಡುತ್ತೆ. ಹಾಗೆ ಸದಾ ಭಗವಂತನನ್ನು ಕಂಡು ಆನಂದದಿಂದ ಇರುವವಳು ರವಿ. ರಮಾ ಚಕೋರಿ ವಿಧವೇ ದುಷ್ಟ ಸರ್ಪೋದವಹ್ನಯೇ. ಹಾಗೆಯೇ ಭಗವಂತ ಭಕ್ತರಿಗೆ ಏನು ಅಂತ ಗೊತ್ತಾಯ್ತು ನಮಗೆ. ಭಕ್ತರಲ್ಲೇ ಅತ್ಯಂತ ಶ್ರೇಷ್ಠಳಾದಂಥ ಅಂತರಂಗ ಭಕ್ತಳಾಗಿರತಕ್ಕಂಥ ರಮೆಗೆ ಭಗವಂತ ಏನು ಅನ್ನೋದು ಗೊತ್ತಾಯಿತು. ಭಗವಂತನ ಸ್ವಜನರ ಅಲ್ಲದವರಿಗೆ, ಭಗವಂತನನ್ನು ದ್ವೇಷಿಸುವವರಿಗೆ ಭಗವಂತ ಏನು? ಅದಕ್ಕೆ ಹೇಳ್ತಾರೆ ದುಷ್ಟ ಸರ್ಪ ಉದವಹ್ನಯೇ ಅಂತ. ದುಷ್ಟರು ಅನ್ನತಕ್ಕಂಥ ಹಾವು, ಅವನು ಸಜ್ಜನರು ಅನ್ನುವ ಕಡಲು ಅಂದರು, ದುಷ್ಟರು ಅನ್ನುವ ಹಾವುಗಳು. ಯಾಕೆಂದರೆ ಅವು ಅಕಾರಣವಾಗಿ ಯಾರು ಸಿಕ್ಕಿದರೆ ಅವರನ್ನು ಕಚ್ಚುವವು. ಅಂದ ದುಷ್ಟರು ಅನ್ನತಕ್ಕಂಥ ಹಾವುಗಳು ವಿಷಜಂತುಗಳು. ವಿಶೇಷವಾಗಿ ದುಷ್ಟರು, ಅವರಲ್ಲಿರತಕ್ಕಂಥ ಒಂದು ದುರ್ಗುಣ ಏನು ಅಂದರೆ ಅವರ ಮಾತು ವಿಷ, ಅವರ ಅರಿವು ವಿಷ, ಎಲ್ಲವೂ ಅವರ ಸಂಹಾರಕ್ಕೆ, ಅಧಃಪಾತಕ್ಕೆ, ತಮಸ್ಸಿಗೆ ಕಾರಣವಾಗಿರತಕ್ಕಂಥದ್ದು. ಆದ್ದರಿಂದ ದುಷ್ಟರು ಅನ್ನತಕ್ಕಂಥ ಹಾವುಗಳು. ಸರ್ಪ ಅಂತಂದರೆ ವಾಸ್ತವಿಕವಾಗಿ ಸರ್ಪ ಅಂದರೆ ಸಂಸ್ಕೃತದಲ್ಲಿ ವಿಷ ಇರುವ ಹಾವು ಅಂತ ಅರ್ಥ ಅಲ್ಲ, ಯಾವುದೂ ಆಗಬಹುದು. ಸರ್ಪ ಅಂದರೆ ಹೊಟ್ಟೆ ಹೊಸೆದುಕೊಂಡು ಹರಿಯುವಂಥ ಪ್ರಾಣಿ, ಸರೀಸರ್ಪ ಅಂತ ಹೇಳ್ತೇವಲ್ಲ, ಅದು ಸರ್ಪ. ಅದರಿಂದ ವಿಷ ಇರುವ ಹಾವು, ನಾಗರ ಹೆಡೆ ಇರುವ ಹಾವು ಸರ್ಪ. ಹೆಡೆ ಇಲ್ಲದೆ ಇರತಕ್ಕಂಥ ನೀರಿನಲ್ಲಿ ಇರ್ತಾವಲ್ಲ, ಕೆರೆ ಹಾವು ಅಂತೇವೆ, ಅದು ಸರ್ಪ. ನೆಲದಲ್ಲಿ ಇರತಕ್ಕಂಥ ಹಾವು ಸರ್ಪ. ಅಥವಾ ವಿಷ ಇರುವ ಹೆಡೆ ಇಲ್ಲದ ಕನ್ನಡಿ ಹಾವು ಇತ್ಯಾದಿಗಳಿದೆ, ಅವು ಸರ್ಪ. ಅದು ಬರೀ ಎರೆಹುಳ ಕೂಡ ಸರ್ಪ. ಹೊಟ್ಟೆಯನ್ನು ಹೊಸೆದುಕೊಂಡು ಹೋಗತಕ್ಕಂಥ ಎಲ್ಲವೂ ಸರ್ಪ. ಸಣ್ಣ ಹುಳಗಳಿದ್ದ, ಹುಳ ಹುಪ್ಪಟೆಗಳು, ಎರೆಹುಳ, ಇವು ಸಣ್ಣ ಹುಳಗಳು ಹೊಟ್ಟೆ ಹೊಸೆದುಕೊಂಡು ಹೋಗುವವು, ಅವು ಎಲ್ಲವೂ ಸರ್ಪವೇ. ಆಮೇಲೆ ಅದಕ್ಕೆ ಆ ಹೊಟ್ಟೆ ಹೊಸೆದುಕೊಂಡು ಹೋಗ್ತಾ 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 ಕೈಕಾಲುಗಳು ಮೂಡಿತಲ್ಲ, ಹಲ್ಲಿ ಇತ್ಯಾದಿ ಓತಿಕ್ಯಾತ, ಅವು ಸರ್ಪಗಳಲ್ಲ. ಯಾಕಂದರೆ ಅವು ಮತ್ತೆ ಕಾಲಿನ ಗ್ರಿಪ್ಪಿನಿಂದ ಹೋಗಲಿ ಪ್ರಾರಂಭ ಮಾಡಿದವು. ಕಾಲೇ ಇಲ್ಲದೆ ಹೊಟ್ಟೆಯಿಂದಲೇ ಉರಗ, ಎದೆ ಮತ್ತು ಹೊಟ್ಟೆಯನ್ನು ಹೊಸೆದುಕೊಂಡು ಹೋಗುವಂಥ ಸ್ಥಿತಿಯಲ್ಲಿರುವ ಎಲ್ಲವೂ ಸರ್ಪ. ಸರ್ಪಣ ಅಂದರೆ ಹೊಟ್ಟೆ ಹೊಸೆದುಕೊಂಡು ಹೋಗುವುದು. ಅಂದರೆ ಸರ್ಪ ಅಂದರೆ ವಿಷಜಂತು ಅಂತ ಅರ್ಥ ಅಲ್ಲ, ಆದರೆ ಇಲ್ಲಿ ಆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಈಗ ಸರ್ಪಗಳಲ್ಲಿ ಗೀತೆಯಲ್ಲಿ ಒಂದು ಮಾತು ಬರ್ತದೆ, ನಾನು ಸರ್ಪಗಳಲ್ಲಿ ವಾಸುಕಿ, ನಾಗಗಳಲ್ಲಿ ಅನಂತ ಅಂತ. ಸರ್ಪಾಣಾಮಸ್ಮಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನಾಂ ಅಂತ. ಸರ್ಪಗಳಲ್ಲಿ ನಾನು ವಾಸುಕಿ, ನಾಗಗಳಲ್ಲಿ ನಾನು ಅನಂತ ಅಂತ. ಅಲ್ಲಿ ನಾಗ ಅಂದರೆ ಹೆಡೆ ಇರುವ ಸರ್ಪ, ನಾವು ಅದಕ್ಕೆ ಹೇಳ್ತೇವೆ, ಅದನ್ನೇ ನಾಗರ ಹಾವು ಅಂತ ಹೇಳ್ತೇವೆ. ಆ ಹಾವಿನಲ್ಲಿ ನಾಗ ಅಂದರೆ ಹೆಡೆ ಇರುವಂಥ, ಅದರಿಂದ ನಾಗರ ಹಾವು ಅಂತ ಅದಕ್ಕೆ ಹೆಸರು ಬಂದದ್ದು. ಹಾಗಾಗಿ ನಾಗ ಅಂದರೆ ಹೆಡೆ ಇರುವ ಹಾವು, ಸರ್ಪ ಅಂದರೆ ಹೆಡೆ ಇಲ್ಲದ ಹಾವು. ವಿಷ ಇರಲಿ ಇಲ್ಲದೇ ಇರಲಿ ಅದು ಮುಖ್ಯ ಅಲ್ಲ. ಇಲ್ಲಿ ಸರ್ಪ ಅನ್ನತಕ್ಕಂಥದ್ದನ್ನು ಆಚಾರ್ಯರು ಪ್ರಯೋಗಿಸಿದ್ದು ಮಾತ್ರ ಇಲ್ಲಿ ನಾಗ ಅನ್ನುವ ಅರ್ಥದಲ್ಲಿ. ಬರೇ
ಹೊಟ್ಟೆ ಹೊಸೆದುಕೊಂಡು ಹೋಗತಕ್ಕಂತಹ ಪ್ರಾಣಿಯಲ್ಲ, ವಿಷಜಂತು ಅನ್ನುವ ಅರ್ಥದಲ್ಲಿ. ಆದರೆ ವಿಷಜಂತುವಿನಲ್ಲಿ ಸರ್ಪ ಅನ್ನುವ ಶಬ್ದವನ್ನು ಯಾಕೆ ಬಳಸಿದ್ರೆ, ಅವು ಭಗವಂತನನ್ನು ದ್ವೇಷಿಸಿ ಹೊಟ್ಟೆ ಹೊಸೆದುಕೊಂಡು ನಡೆಯುವಂತಹ ಹುಳದಂತೆ ಅತ್ಯಂತ ನಿಕೃಷ್ಟವಾದ ಜಂತು ಅಂತ. ನಾವು ತೀರ ತಿರಸ್ಕಾರ ಹೇಳ್ಬೇಕಾದ್ರೆ ಅವನು ಮನುಷ್ಯ ಅಲ್ಲ, ಒಂದು ಹುಳ ಅಂತೇಳಿ. ಆ ಹುಳ ಅಂತಂದರೆ ಅತ್ಯಂತ ನಿಕೃಷ್ಟವಾದಂಥ ಒಂದು ಉಪಮಾನ. ಅದನ್ನ ಭಗವಂತನನ್ನು ದ್ವೇಷಿಸುವವರು ಹೊಟ್ಟೆ ಹೊಸೆದುಕೊಂಡು ಹರಿಯುವ ಹುಳಗಳು ಅಂತ. ಅದಕ್ಕೆ ಸರ್ಪ ಅನ್ನೋ ಶಬ್ದವನ್ನು ಬಳಸಿದರು. ಆದರೆ ಆ ಹುಳಗಳು ಕಚ್ಚುವ ಹುಳಗಳು, ವಿಷ ಇರುವ ಹುಳಗಳು, ಅದು ಆಚಾರ್ಯರಿಗೆ ಮುಖ್ಯ ಅಲ್ಲ. ಯಾಕೆಂದರೆ ಅವರಿಗೆ ಯಾವ ಕಚ್ಚೋದೇ ಇಲ್ಲ ಯಾವುದು. ಅವರಿಗೆ ಏನಂದರೆ ಹುಳಗಳಾಗಿ ಕಾಡ್ತವೆ. ಭಗವಂತನ ಎತ್ತರವನ್ನು ತಿಳಿಯದೆ ಹೊಟ್ಟೆ ಹೊಸೆಯುವ ನಿಕೃಷ್ಟ ಪ್ರಾಣಿಗಳು ಅಷ್ಟೇ ಅವರಿಗೆ. ಅದನ್ನ ಸರ್ಪ ಅನ್ನೋ ಶಬ್ದವನ್ನು ಬಳಸ್ತಾರೆ ಅವರು. ಸರ್ಪಗಳಿಗೆ ಇವನು ಉದವಹ್ನಿ ಅಂತ. ದುಷ್ಟ ಸರ್ಪ ಉದವಹ್ನಯೇ. ಉದವಹ್ನಿ ಅಂದರೆ ನೀರಿನಲ್ಲಿರುವ ಬೆಂಕಿ, ಅಂದರೆ ಅದಕ್ಕೆ ಸಮುದ್ರದಲ್ಲಿ ಒಂದು ಬೆಂಕಿ ಇದೆ ಅಂತ ಹೇಳ್ತಾರೆ, ಒಡವಾನಲ ಅಂತ. ಅದು ಎಲ್ಲಕ್ಕಿಂತ ಪ್ರಚಂಡವಾದ ಬೆಂಕಿ. ಈ ಹುಳಗಳಿಗೆ ಆ ಪ್ರಚಂಡವಾದ ಬೆಂಕಿಗೆ ಬಿದ್ದ ಪತಂಗಗಳ ಹಾಗೆ ಅಂದದ್ದು. ಇವುಗಳನ್ನು ಕೊಲ್ಲಿಕ್ಕೆ ಅಷ್ಟು ದೊಡ್ಡ ಬೆಂಕಿ ಬೇಡ. ಅದನ್ನ ಭಗವಂತನ ಬೆಂಕಿಯ ಮುಂದೆ ಈ ಹುಳಗಳು, ನಾವು ಯಾವಾಗಲೂ ಬೆಂಕಿಯಲ್ಲಿ ಪತಂಗ ಬಿದ್ದ ಹಾಗೆ, ಈ ದೀಪದ ಹತ್ರ ಸಣ್ಣ ಸಣ್ಣ ಹುಳುಗಳು ಹಾಗೆ. ಸರ್ಪ ಅಂತ ಅನ್ನೋದನ್ನು ಆಚಾರ್ಯರು ಪತಂಗ ಅನ್ನುವಂಥ ಹುಳಗಳು ಅವು ಏನಾಗ್ತವೆ, ಪ್ರಳಯ ಕಾಲದ ಬೆಂಕಿ. ಉದವಹ್ನಿ ಅಂದರೆ ನೀರು ಪ್ರಳಯದ ಕಾಲದಲ್ಲಿ ಇರತಕ್ಕಂಥ ಪ್ರಳಯೋದಧಿಯಲ್ಲಿ ಮೂಡಿ ಬಂದ ಬೆಂಕಿ. ಅದು ಇಡೀ ಜಗತ್ತನ್ನು ಸುಡತಕ್ಕಂಥ ಬೆಂಕಿ, ಸಮಸ್ತ ವಿಶ್ವವನ್ನು ಸಂಹಾರ ಮಾಡತಕ್ಕ ಬೆಂಕಿಯಲ್ಲಿ ಇವು ಹುಳಗಳಂತೆ ಬಿದ್ದು ಉರಿದು ಹೋಗ್ತವೆ. ಭಗವಂತ ಅನ್ನುವ ಬೆಂಕಿಯಲ್ಲಿ ಈ ದುಷ್ಟತನದ ತಮೋಗುಣದ ರಾಕ್ಷಸಿ ಸ್ವಭಾವದ ಮಂದಿಗಳು ಅನ್ನತಕ್ಕ ಹುಳಗಳು ಆ ಬೆಂಕಿಯಲ್ಲಿ ಬಿದ್ದು ಹುರಿದು ಹೋಗ್ತವೆ, ನಾಶವಾಗಿ ಹೋಗ್ತವೆ. ಹಾಗಾಗಿ ಇವನು ಸಮುದ್ರ, ಚಂದ್ರನ ಸಮುದ್ರ, ಭಕ್ತರೆಂಬ ಸಮುದ್ರಕ್ಕೆ ಪೂರ್ಣಚಂದ್ರ, ಲಕ್ಷ್ಮಿ ಎಂಬ ಚಕೋರನಿಗೆ ಇವನು ಪೂರ್ಣಚಂದ್ರ, ಚಕೋರಕ್ಕೆ ಇವನು ಪೂರ್ಣಚಂದ್ರ. ಹಾಗೆ ದುಷ್ಟರು ಅನ್ನೋ ಹುಳಗಳಿಗೆ ಇವನು ಕಾಳ್ಗಿಚ್ಚು, ಪ್ರಳಯಾಗ್ನಿ, ದುಷ್ಟ ಸರ್ಪೋದ ವಕ್ರಯೇ. ಸತ್ ಪಾಂಥ ಜನಗೇಹಾಯ. ಬೇರೆ ಬೇರೆ ರೂಪಕಗಳ ಮೂಲಕ ಭಗವಂತನ ಹಿರಿಮೆಯನ್ನು, ಇದು ಅಪ್ಪಟ ಕವಿಗಳು ಮಾಡೋ ಕೆಲಸ. ಆಚಾರ್ಯರು ಈ ಥರ ಕಾವ್ಯದಮಯವಾಗಿ ಆಲಂಕಾರಿಕವಾಗಿ ಹೇಳೋದು ಬಹಳ ಕಡಿಮೆ. ಇದರಲ್ಲಿ ಹೇಳ್ತಾರೆ ಸತ್ಪಾಂಥ ಜನಗೇಹಾಯ. ಆಮೇಲೆ ಅವನು ಸತ್ಪಾಂಥ ಜನ, ಸಜ್ಜನರಿದ್ದಾರಲ್ಲ, ಇದು ದುಷ್ಟರಾಯಿತು. ಸಜ್ಜನರು ಅಂತಂದರೆ ಒಳ್ಳೆಯ ರೀತಿಯಿಂದ ಬದುಕುವವರು, ಪ್ರಾಮಾಣಿಕವಾಗಿ ಬದುಕುವವರು, ಧರ್ಮದ ದಾರಿಯಲ್ಲಿ ನಡೆಯುವವರು. ಆ ಸಜ್ಜನರು ಕೂಡ ಪಥಿಕರು, ಪಾಂಥ ಜನರು. ಯಾವುದು ಪಂಥ? ಈ ಸಂಸಾರದಲ್ಲಿ ಊರಿಂದ ಊರಿಗೆ ಅಲೆಯುವಂಥ ಯಾತ್ರಿಕರು ಅಂತ. ಸಂಸಾರದ ಯಾತ್ರೆಯಲ್ಲಿ ತೊಡಗಿದವರು. ಅದರಿಂದ ಸಜ್ಜನರೂ ಯಾತ್ರಿಕರು, ದುರ್ಜನರೂ ಯಾತ್ರಿಕರೇ. ದುರ್ಜನರ ಕಥೆ ಗೊತ್ತಾಯ್ತು ನಮಗೆ. ಸಜ್ಜನರು ಅನ್ನತಕ್ಕಂಥ ಯಾತ್ರಿಕರಿಗೆ ಇವನು ಏನು ಅಂದರೆ, ಯಾತ್ರಿಕರಿಗೆ, ಸಜ್ಜನರು ಅನ್ನುವ ಯಾತ್ರಿಕರಿಗೆ ಇವನು ಛತ್ರ ಅಂತ ಹೇಳ್ತಾರೆ. ಎಲ್ಲಿ ಹೋದರೂ ಅಲ್ಲಿ ಒಂದು ಛತ್ರ ಬೇಕು. ಯಾತ್ರೆಗೆ ಹೋದಲ್ಲಿ ಭಗವಂತ ಅಂಥವರಿಗೆ ವಾಸಸ್ಥಾನವನ್ನು ಒದಗಿಸ್ತಕ್ಕಂಥ ಗೇಹ ಅಂದರೆ ಛತ್ರ, ವಾಸಸ್ಥಾನ. ಸಜ್ಜನರು ಅನ್ನುವ ಯಾತ್ರಿಕರಿಗೆ ಅವರು ಎಲ್ಲಿ ಯಾತ್ರೆ ಹೋದರೂ ಅವರಿಗೆ ಒಂದು ಶೆಲ್ಟರ್ ಇದೆ, ಆಶ್ರಯ ಇದೆ. ಯಾವುದು? ಭಗವಂತನೇ ಅವನಿಗೆ ಮನೆಯಾಗಿ. ಸಜ್ಜನರು ಅನ್ನುವ ಯಾತ್ರಿಕರಿಗೆ ಎಲ್ಲಿ ಯಾತ್ರೆಗೆ ಹೋದರೆ ಅಲ್ಲಿ ಅವರಿಗೆ ನೆಲೆಯಾಗಿ ನಿಲ್ಲತಕ್ಕಂಥ ಗೇಹ, ಮನೆಯಾಗಿ, ಆಶ್ರಯವಾಗಿ, ರಕ್ಷಕನಾಗಿ ನಿಲ್ಲತಕ್ಕಂಥ ಶಕ್ತಿ ಭಗವಂತ. ಅಂಥ ನಮೋ ನಾರಾಯಣಾಯತೆ, ನಿನಗೆ ನಾರಾಯಣನಿಗೆ ನಮಸ್ಕಾರ. ಇಲ್ಲಿ ನಾರಾಯಣ ಅಂತ ಮೊದಲೇ ರಮಾ ಅನ್ನುವುದು ಬಂದಿದೆ, ನಾರಾಯಣ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ನಾರಾಯಣ ಅಂತಂದರೆ, ನಾರಾ ಅಂದರೆ ಲಕ್ಷ್ಮಿ, ಅವಳಿಗೆ ಅಯನ ಅಂದರೆ ಆಶ್ರಯ. ಮತ್ತೆ ಪುನಃ ಇಂದಿರಾಪತಿ ಅನ್ನುವುದನ್ನೇ ನಾರಾಯಣ ಅನ್ನುವ ಶಬ್ದದಿಂದ ಹೇಳಿದರು. ನಾರಾ ಅಂದರೆ ಅರ ಅಂದರೆ ದೋಷ. ನಾನು ಅರವಿಂದ ಅನ್ನುವುದನ್ನು ನಿನ್ನೆ ವಿವರಿಸುವಾಗ ಹೇಳಿದ್ದೆ. ಅರ ಅಂದರೆ ದೋಷ, ಯಾವ ದೋಷವೂ ಇಲ್ಲದವಳು ನಾರಾ. ನಾರಾ ಅಂದರೆ ನಿರ್ದುಷ್ಟವಾಗಿರತಕ್ಕ ತತ್ವ. ಭಗವಂತನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಯಾವ ದೋಷವೂ ಇಲ್ಲದ ತತ್ವ ಅಂದರೆ ಲಕ್ಷ್ಮಿ ಒಬ್ಬಳೇ. ಅವಳಲ್ಲಿಯೂ ದೋಷ ಇದೆ ನೀವು ಒಂದು ದೃಷ್ಟಿಯಿಂದ ಹೇಳುವುದಾದರೆ. ಯಾಕೆಂದರೆ ಪಾಸಿಟಿವ್ ಆದ ದೋಷಗಳೇನೂ ಇಲ್ಲ, ನೆಗೆಟಿವ್ ಆದ ದೋಷಗಳಿದೆ. ಅವಳಲ್ಲಿಯೂ ಸ್ವತಂತ್ರತ್ವ ಇಲ್ಲ, ಅವಳು ಅಸ್ವತಂತ್ರಳು. ಅಸ್ವಾತಂತ್ರ್ಯ ಅನ್ನೋದು ಒಂದು ದೋಷ, ಆದರೆ ಅವಳಲ್ಲಿ ಇದೆ ಅದು. ಆಮೇಲೆ ಪೂರ್ಣತ್ವ ಇಲ್ಲ, ಅವಳು ಅಪೂರ್ಣಳು. ಭಗವಂತನ ಮುಂದೆ ಅವಳು ಪೂರ್ಣಳಲ್ಲ. ಆದ್ದರಿಂದ ಅಪೂರ್ಣತ್ವ ಅನ್ನೋದು ಒಂದು ದೋಷ. ಆದರೆ ಅಂಥ ದೋಷ ಅವಳಲ್ಲಿಯೂ ಇದೆ, ಆದರೆ ಅದನ್ನು ದೋಷ ಅಂತ ಯಾರೂ ಪರಿಗಣಿಸುವುದಿಲ್ಲ. ಅಪೂರ್ಣತ್ವ ಅದೊಂದು ಕ್ವಾಲಿಟಿ. ಅದು ಭಗವಂತನೇ ಒಬ್ಬನೇ ಪೂರ್ಣ, ಉಳಿದವರು ಪೂರ್ಣರಲ್ಲ ಅನ್ನೋದು ಅದೊಂದು ದೋಷ ಅಲ್ಲ. ಅಪೂರ್ಣತ್ವ ಅನ್ನೋದು ಒಂದು ದೋಷ ಅಲ್ಲ. ಇವಾಗ ಒಬ್ಬ ಮನುಷ್ಯ ಇರ್ತಾನೆ, ಅವನು ಮನೆಯಲ್ಲಿ ಏನೋ
ಅವತ್ತು ತಿಂಡಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ತಿಂಡಿ ಒಬ್ಬ ಆ ತಿಂಡಿಯಲ್ಲಿ ಅರ್ಧಾಂಶವನ್ನು ಒಬ್ಬನೇ ತಿಂದುಬಿಡ್ತಾನೆ, ಒಳ್ಳೆ ಪಚನೇಂದ್ರಿಯ ಚೆನ್ನಾಗಿರುತ್ತೆ, ಅವನಿಗೆ ಒಳ್ಳೆ ಪಾಚನ ಆಗುತ್ತೆ. ಮತ್ತೊಬ್ಬನಿಗೆ ಆ ತಿಂಡಿ ಬೇಡ ಅಂತ ಬಿಡ್ತಾನೆ, ಅಥವಾ ಒಂದು ತುಂಡು ತಿಂತಾನೆ. ಅವನಲ್ಲಿ ತಿಂಡಿ ತಿನ್ನುವ ಶಕ್ತಿ ಇಲ್ಲ. ಆ ಅಶಕ್ತಿ ಅನ್ನೋದು ದೋಷ ಅಲ್ಲ. ಹಾಗೇನೆ ಕೆಲವು ದೋಷ ಅಲ್ಲ. ಹಾಗಂತ ಒಂದು ಶಾಸ್ತ್ರವನ್ನು ತಿಳಿಯುವ ಶಕ್ತಿ ಇಲ್ಲ ಅಂದರೆ ಅದು ದೋಷ ಆಗುತ್ತೆ. ಅವನಿಗೊಬ್ಬನಿಗೆ ಒಂದು ತಿಂಡಿಯನ್ನು ತಿನ್ನುವ ಶಕ್ತಿ ಇಲ್ಲ ಅನ್ನೋದು ಡಿಸ್ಕ್ವಾಲಿಫಿಕೇಶನ್ ಅಲ್ಲ, ಅದು ದೋಷ ಅಲ್ಲ. ಹಾಗಾಗಿ ಕೆಲವು ಅಪೂರ್ಣತೆಗಳು, ಕೆಲವು ಅಶಕ್ತಿಗಳನ್ನು ಕೆಲವು ಸಂದರ್ಭದಲ್ಲಿ ದೋಷ ಅಂತ ಪರಿಗಣಿಸ್ತಾರೆ, ಕೆಲವು ದೋಷ ಅಲ್ಲ ಅಂತ. ಬಹುಭುಕ್ತ್ವ ಅನ್ನೋದು ನಮಗೆ ದೋಷ ಅಂತ. ಭಗವಂತ ಎಲ್ಲವನ್ನೂ ತಿನ್ನುವನು, ಬಹುಭುಕ್ ಅಂತ. ಆದರೆ ಈ ಮನುಷ್ಯರಿಗೆ ಅವನು ಸಿಕ್ಕಿದ್ದೆಲ್ಲ ತಿಂತಾನೆ ಅಂದರೆ ಅದು ಡಿಸ್ಕ್ವಾಲಿಫಿಕೇಶನ್. ಅಯ್ಯೋ ಏನು ಸಿಕ್ಕಿದ್ರೆ ತಿಂತಾನಪ್ಪ ಅವನು ಬಹುಭುಕ್ ಅಂತ. ಅಂದರೆ ಒಬ್ಬನಿಗೆ ಗುಣವಾದದ್ದು ಇನ್ನೊಬ್ಬನಿಗೆ ಗುಣವಾಗದೇ ಇರಬಹುದು, ಒಬ್ಬನಿಗೆ ಕ್ವಾಲಿಫಿಕೇಶನ್ ಅನ್ನೋದು ಇನ್ನೊಬ್ಬನಿಗೆ ಡಿಸ್ಕ್ವಾಲಿಫಿಕೇಶನ್ ಆಗಬಹುದು. ಆಗ ಜೀವರಿಗೆ ಭಗವಂತನನ್ನು ಬಿಟ್ಟು ಉಳಿದವರಿಗೆ ಅಪೂರ್ಣತ್ವ, ಅಸ್ವತಂತ್ರತ್ವ ಅನ್ನೋದು ದೋಷ ಅಲ್ಲ. ಆ ದೃಷ್ಟಿಯಿಂದ ಯಾವ ದೋಷವೂ ಇಲ್ಲದೆ ಇದ್ದವಳು ನಾರಾ, ಹರ ಇಲ್ಲದವಳು ನಾರಾ ಅಂದರೆ ಲಕ್ಷ್ಮಿ ಒಬ್ಬಳೆ. ಏಕೆಂದರೆ ದೋಷ ಅಂತಂದರೆ ನಾವು ತೆಗೆದುಕೊಳ್ಳತಕ್ಕಂಥದ್ದು ಅಸ್ವತಂತ್ರತ್ವ ಅಥವಾ ಅಪೂರ್ಣತ್ವ. ದೋಷ ಅಂದರೆ ಸಂಸಾರ, ಸಂಸಾರ ಬಂಧನವೇ ದೋಷ. ಇನ್ಯಾವ ದೋಷವನ್ನು ದೋಷ ಅಂತ ಪರಿಗಣಿಸುವುದಿಲ್ಲ ಶಾಸ್ತ್ರ. ಯಾಕೆಂದರೆ ಮುಕ್ತಿ ಹೋದ ಮೇಲೂ ಭಗವದ್ ಅಧೀನತ್ವ ಇರ್ತದೆ. ಅದು ದೋಷ ಆಗಿದ್ದರೆ ಮುಕ್ತಿಯಲ್ಲೆಲ್ಲ ದೋಷಗಳು ಪರಿಹಾರ ಆಗಬೇಕಲ್ಲ. ಅದರಿಂದ ತ್ರಿಗುಣಗಳಿಂದ, ಗುಣದ ಬಂಧನದಿಂದ, ಸತ್ವರಜ ಸ್ತಮೋ ಗುಣಗಳಿಂದ ಬಂದಿರತಕ್ಕಂಥ ಬಂಧನವೇ ದೋಷ ಹೊರತು ಉಳಿದದ್ದು ಯಾವುದೂ ದೋಷ ಅಲ್ವೇ ಇಲ್ಲ. ಆ ದೋಷ ಇಲ್ಲದೆ ಇರುವವರು ಅಂದರೆ ಲಕ್ಷ್ಮಿ ಒಬ್ಬಳೆ. ಬ್ರಹ್ಮದೇವರಿಗೂ ಸಂಸಾರ ಬಂಧ ಇದೆ. ಆದ್ದರಿಂದ ನಾರಾ ಅಂತ ಅನ್ನತಕ್ಕಂಥ ಶಬ್ದಕ್ಕೆ ಭಗವಂತನನ್ನು ಬಿಟ್ಟರೆ ಎರಡನೇ ಆ ನಾರಾ ಅನ್ನುವ ಶಬ್ದಕ್ಕೆ ವಾಚ್ಯರಾಗಿರ್ತಕ್ಕವಳು ಲಕ್ಷ್ಮಿ ಒಬ್ಬಳೆ. ಅರ ಅಂದರೆ ದೋಷ ಅಂದರೆ ಸಂಸಾರ ದೋಷವೇ, ಉಳಿದದ್ದನ್ನು ದೋಷ ಅಂತ ಪರಿಗಣಿಸುವುದಿಲ್ಲ. ಸಂಸಾರ ಇರುವವರು, ಸಂಸಾರ ಇಲ್ಲದವರು. ಸಂಸಾರ ಇಲ್ಲದವರು ಇಬ್ಬರೇ, ಲಕ್ಷ್ಮಿ ಮತ್ತು ನಾರಾಯಣರು. ಉಳಿದವರೆಲ್ಲ ಸಂಸಾರ ಬಂಧನಕ್ಕೊಳಗಾದವರು. ಆದ್ದರಿಂದ ಸಂಸಾರ ಇಲ್ಲದವಳಾದ, ಸಂಸಾರದ ದೋಷದ ಸ್ಪರ್ಶ ಇಲ್ಲದವಳಾದ ಲಕ್ಷ್ಮೀ ನಾರಾ. ಅವಳಿಗೆ ಅಯನ ಅಂದರೆ ಆಶ್ರಯ, ಗೃಹ, ಶೆಲ್ಟರ್ ಆದವನು ಭಗವಂತ. ಹೀಗೆ ಮೊದಲು ಏನು ಹೇಳಿದರು, ಪಥಿಕರು, ಸಜ್ಜನರು ಅನ್ನುವ ಯಾತ್ರಿಕರಿಗೆ, ಪಾಂಥರಿಗೆ ಇವನು ಮನೆ. ಆದರೆ ಲಕ್ಷ್ಮಿಗೆ ನಿತ್ಯ ಮನೆ ಎಂದರು. ಇವರಿಗೆ ಯಾತ್ರೆ ಹೋದಾಗ ಧರ್ಮಛತ್ರದ ಹಾಗೆ, ಇದಾಗಲ್ಲ, ಲಕ್ಷ್ಮಿಗೆ ಸದಾ ಅಯನ ಆಶ್ರಯ. ಈ ರೀತಿ ಸತ್ಪಾಂಥ ಜನಗೇಹಾಯ ನಮೋ ನಾರಾಯಣಾಯತೆ. ಚಿದಚಿದ್ ಭೇದಮಖಿಲಂ ವಿಧಾಯಾಧಾಯ ಭುಂಜತೆ ಅವ್ಯಾಕೃತ ಗೃಹಸ್ಥಾಯ ರಮಾಪ್ರಣಯಿನೇ ನಮಃ. ಚಿದಚಿದ್ ಭೇದಮಖಿಲಂ ವಿಧಾಯ ಅಧಾಯ ಭುಂಜತೆ ಅವ್ಯಾಕೃತ ಗೃಹಸ್ಥಾಯ. ಇವನು ರಮೆಯ ಪತಿ ಅಂತ ಹೇಳಿದರು, ರಮಾಪತಿ ಅಂತ ಹೇಳಿದರು, ನಾರಾಯಣ ಅಂತ ಹೇಳಿದರು. ಅದನ್ನೇ ಇಲ್ಲಿ ಮತ್ತೂ ಸ್ಪಷ್ಟವಾಗಿ ಹೇಳ್ತಾರೆ, ರಮಾ ಪ್ರಣಯಿನೇ ನಮಃ ಅಂತ. ರಮೆಯ ಪ್ರಣಯಿ ಅಂತ, ರಮೆಯ ಪ್ರಣಯಿ ಇವನು, ರಮೆಯ ಪ್ರಿಯಕರ ಅಂಥ ಭಗವಂತನಿಗೆ ನಮಸ್ಕಾರ. ಆದರೆ ರಮೆಯ ಪ್ರಿಯಕರ ಅಂದರೆ ಏನು? ರಮೆ ಮತ್ತು ನಾರಾಯಣ ಇವರು ದಂಪತಿಗಳು, ಹೌದಾ? ಹಾಗಾದರೆ ಇವನು ಒಂದು ಗೃಹಸ್ಥ ಆಯ್ತು. ಈಗ ಇವನು ಚಾತುರ್ವರ್ಣ್ಯದಲ್ಲಿ ಯಾವುದಕ್ಕೆ ಸೇರಿದವ ಅಂತ ಯೋಚನೆ ಇದ್ದಾವೆ. ಬ್ರಹ್ಮಚಾರಿಯೋ, ಗೃಹಸ್ಥನೋ, ವಾನಪ್ರಸ್ಥನೋ, ಏನು ಈ ದೇವರು ಅಂತ ಯೋಚನೆ ಇಲ್ಲಿದ್ದೇವೆ ನಾವು. ಈ ಗೃಹಸ್ಥ ಅಂತ ಗೊತ್ತಾಯ್ತು. ಈಗ ರಮಾಪತಿ ಅಂತ ಹೇಳಿದ್ರಿ, ರಮಾ ಪ್ರಣಯಿ ಅಂತ ಹೇಳಿದ್ರಿ. ಹಾಗಾಗಿ ಅವನು ನಿತ್ಯ ಸಂಸಾರಿ ಆಯ್ತು. ಈಗ ಭಗವಂತ ರಮೆಯಿಂದ ಬಿಡುಗಡೆ ಇಲ್ಲ ಅವನಿಗೆ, ಅವನು ನಿತ್ಯ ಸಂಸಾರಿ ಆಯ್ತು ಈಗ. ಆದರೆ ನಮಗೆ ನಿತ್ಯ ಸಂಸಾರ ಅನ್ನೋದೊಂದು ದೋಷ. ಭಗವಂತ ನಿತ್ಯ ಸಂಸಾರಿ, ಮನುಷ್ಯರಿಗೆ ನಿತ್ಯ ಸಂಸಾರಿಗಳು ಅನ್ನೋ ದೋಷ. ಯಾಕೆಂದರೆ ಮುಕ್ತರು, ನಿತ್ಯ ಸಂಸಾರಿಗಳು, ತಾಮಸರು, 3 ವಿಭಾಗ. ಭಗವಂತ ನಿತ್ಯ ಸಂಸಾರಿ, ಅದನ್ನು ನಿತ್ಯ ನಿರ್ದುಷ್ಟ. ಆ ಸಂಸಾರದಿಂದ ಇಡೀ ಪ್ರಪಂಚದಲ್ಲಿ ಅವನ ಸಂತಾನ. ಭಗವಂತನಿಂದ ಪ್ರಜಾಪತಿ ಪ್ರಜೆಗಳನ್ನು ಸೃಷ್ಟಿ ಮಾಡಿದ ಅಂತ ಷಟ್ಪ್ರಶ್ನೆಯಲ್ಲಿ ಬಂತಲ್ಲ, ಈ ಜಗತ್ತಿನ ಎಲ್ಲ ಪ್ರಜೆಗಳು ಅವನ ಮಕ್ಕಳು. ಈ ಮಕ್ಕಳನ್ನು ಯಾವಾಗಲೂ ನಿಜವಾದ ಸಂಸಾರಿಗಳು ಏನು ಮಾಡ್ತಾರೆ? ಗಂಡ ಹೆಂಡತಿ ಸಂಸಾರ ಹುಟ್ಟಿತು, ಮಕ್ಕಳಾಯಿತು, ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ಆ ಮಕ್ಕಳನ್ನು ಸಾಕ್ತಾರೆ. ಮಕ್ಕಳಿಗೆ ಏನಾದರೂ ಕಾಯಿಲೆ ಕಸಾಲೆ ಬಂದರೆ ಬಹಳ ಜಾಗೃತೆಯಿಂದ ಅದಕ್ಕೆ ಆಪತ್ ಪರಿಹಾರಕ್ಕೋಸ್ಕರ ಮದ್ದು ಮಾಡ್ತಾರೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇವನು ಹಾಗಲ್ಲ, ಈ ಮಕ್ಕಳನ್ನು ಕೊಲ್ತಾನೆ ಇವ, ವಿಚಿತ್ರನಾದ ಅಪ್ಪ ಇವ ಅಂತ ಹೇಳ್ತಾರೆ. ಅವನು ವಿಧಾಯ ಅಧಾಯ ಭುಂಜತೆ ಅಂತ. ಇವನು ಚಿದಚಿದ್ ಭೇದಮಖಿಲಂ, ಈ ಚೇತನಾತ್ಮಕವಾದ ಇಡೀ ವಿಶ್ವವನ್ನು, ಅವನದೇ ಸಂತಾನ ಇದು, ಅದನ್ನು ವಿಧಾಯ ನಿರ್ಮಾಣ ಮಾಡಿದ, ಆದಾಯ ರಕ್ಷಣೆ ಮಾಡಿದ, ಆಮೇಲೆ ಭುಂಜತೆ ಕೊನೆ ತಾನೇ ತಿನ್ನೋದ, ತಾನು ಸೃಷ್ಟಿ ಮಾಡಿದ್ದನ್ನು. ಈ ಬೆಕ್ಕುಗಳು ಮರಿಗಳನ್ನು ತಿಂತಾವೆ. ಹಾಗೆ ಈ
ತಾನು ಸೃಷ್ಟಿ ಮಾಡಿದ್ದಾನೆ, ಕೊನೆ ತಾನೇ ಸಂಹಾರ ಮಾಡ್ತಾನೆ. ಅಂದರೆ ಇವನು ಎಂಥ ಸಂಸಾರಿ, ಇವನು ಎಂಥ ಸಂಸಾರಿ ಅಂತ ಹೇಳಲಿಕ್ಕೆ ಬರೋದಿಲ್ರಿ. ಅವ್ಯಾಕೃತ ಗೃಹಸ್ಥಾಯ ಅಂತ. ಅವನು ಗೃಹಸ್ಥ ಹೌದು, ಆದರೆ ಎಂಥ ಗೃಹಸ್ಥ ಅನ್ನೋದು ಅವನ ಗಾರ್ಹಸ್ಥ್ಯ ಈಸ್ ಇನ್ಎಕ್ಸ್ಪ್ಲಿಕೇಬಲ್ ಅಂದರು. ಅವ್ಯಾಕೃತ, ವ್ಯಾಕರಣ ಅಂದರೆ ವಿವರಣೆ. ಅದನ್ನು ಹೇಗೆ ಭಗವಂತನ ಸಂಸಾರ ಅಂದರೆ ನಮ್ಮ ಸಂಸಾರದ ಹಾಗಲ್ಲ. ಅವನು ರಮೆಯು ಸಂಸಾರ ಹೂಡಿದ್ರು ಅಂದರೆ ನಮ್ಮ ದಾಂಪತ್ಯದ ಹಾಗೆ ದಾಂಪತ್ಯ ಅಲ್ಲ. ರಮೆಯಲ್ಲಿ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ಲು ಅಂದರೆ ನಾವು ಸಂಸಾರದಲ್ಲಿ ಮಕ್ಕಳನ್ನು ಹುಟ್ಟಿಸಿದಾಗ ಅಲ್ಲ. ಆಮೇಲೆ ಆ ಮಕ್ಕಳನ್ನು ಅವನು ಸಂಹಾರ ಮಾಡಿದ್ವು ಅವನೇ ತಂದೆ, ಅವನೇ ಪಾಲಕನಾಗಿ, ಅವನೇ ಸಂಹಾರಕನಾಗಿ. ಈ ವಿಚಿತ್ರವಾದ ದಾಂಪತ್ಯ ಇದು ಎಂಥ ದಾಂಪತ್ಯ ಅಂತ ನನಗೆ ಹೇಳಲಿಕ್ಕಾಗದ ದಾಂಪತ್ಯ ಅಂತಾರೆ. ಅವ್ಯಾಕೃತ ಗೃಹಸ್ಥಾಯ, ಇವನು ಎಂಥ ಗೃಹಸ್ಥ ಅನ್ನೋದನ್ನು ಯಾವ ಶಬ್ದದಿಂದಲೂ ಹೇಳಲಿಕ್ಕಾಗೋದಿಲ್ಲ. ಸುಮ್ಮನೆ ನಾವು ಲೌಕದ ಜನರ ಸಾಮ್ಯದಿಂದ ಲಕ್ಷ್ಮೀಪತಿ, ಲಕ್ಷ್ಮೀ ಹೆಂಡತಿ, ನಾರಾಯಣ ಗಂಡ, ಇವರು ಸಂಸಾರ ಅಂತ ಹೇಳುವ ಇದು ಗಾರ್ಹಸ್ಥ್ಯವೇ ಅಲ್ಲ. ಇದು ಅಂದ ಅವ್ಯಾಕೃತ ಗೃಹಸ್ಥ ಅಂದರೆ ಇದು ಅಪ್ರಾಕೃತವಾದ ಗೃಹಸ್ಥ ಧರ್ಮ ಅಂತ ಒಂದು ಅರ್ಥ. ಇನ್ನೊಂದು ಯಾವ ರೀತಿಯಿಂದಲೂ ಶಬ್ದದಿಂದ ಹೇಳಲಿಕ್ಕಾಗದಂಥ ದಾಂಪತ್ಯ ಇದು. ಅದು ಲೋಕದ ದಾಂಪತ್ಯದಂಥ ದಾಂಪತ್ಯ ಅಲ್ವೇ ಅಲ್ಲ. ಅಂಥ ರಮಾಪ್ರಣಯಿನೇ ನಮಃ. ಆದರೂ ಕೂಡ ನಿತ್ಯ ಕಾಲವೂ ರಮೆಯನ್ನು ಪ್ರೀತಿಸ್ತಾ, ರಮೆಯನ್ನು ತನ್ನ ಪತ್ನಿಯಾಗಿ, ರಮೆಯ ಜೊತೆಗೆ ಅವಿನಾಭಾವದಿಂದ ಯಾವಾಗಲೂ ಅವಿಯೋಗ, ನಿತ್ಯಾವಿಯೋಗಿನಿಯಾಗಿ ರಮೆಯ ಜೊತೆಗೆ ಇರತಕ್ಕಂಥ ನಿಮ್ಮ ದಾಂಪತ್ಯ ಇದು. ನಿತ್ಯ ಸಂಸಾರಿಯೇ ಹೌದು, ಆದರೆ ಅದು ನಮ್ಮಲ್ಲಿ ನಿತ್ಯ ಸಂಸಾರ ಅನ್ನೋದು ದೋಷವಾಗಿ ಕೂತರೆ ನಿನ್ನಲ್ಲಿ ಅದು ಅನಂತವಾದ ಗುಣಗಳಲ್ಲಿ ಒಂದಾಗಿ ಕೂತಿದೆ. ಅದು ಹೇಗೆ ಅಂತ ವಿವರಿಸುವುದಕ್ಕೆ ನಮ್ಮಲ್ಲಿ ಶಬ್ದ ಇಲ್ಲ ಅಂತಾರೆ. ಅವ್ಯಾಕೃತ ಗೃಹಸ್ಥಾಯ ರಮಾಪ್ರಣಯಿನೇ ನಮಃ. ಆ ಗಾರ್ಹಸ್ಥ್ಯದ ಹೇಳಲಿಕ್ಕಾಗದ ಸೊಬಗನ್ನ ಒಂದು ಮುಖವನ್ನು ಮುಂದೆ ಹೇಳ್ತಾರೆ. ಅಮಂದ ಗುಣಹಾಸೋಪಿ ಅಮಂದ ಗುಣ ಸಾರೋಪಿ ಮಂದಹಾಸೇನ ವೀಕ್ಷಿತ ನಿತ್ಯಮಿಂದಿರೆಯ ಆನಂದ ಸಾಂದ್ರ ಯೋ ನೌಮಿ ತಂ ಹರಿಂ. ಈಗ ಸದಾ ರಮಾನಾರಾಯಣರು ಜೊತೆಯಾಗಿದ್ದಾರೆ. ಭಗವಂತನ ಸನ್ನಿಧಾನದಿಂದ ರಮೆಗೆ ಆನಂದ, ರಮೆ ಪಕ್ಕದಲ್ಲಿರೋದ್ರಿಂದ ಭಗವಂತನಿಗೆ ಆನಂದ ಅಂತೆ. ಅದು ಹೇಗೆ ಆನಂದ ಆಗಬೇಕು ಅವನಿಗೆ? ಯಾಕೆಂದರೆ ಆನಂದ ಬರುವುದು ಅಂತಿಲ್ಲ ಅವನಿಗೆ. ಅವನದು ನಿತ್ಯ ಅಮಂದ ಗುಣ ಸಾರಹ ಅಂದರು. ಅವನು ಪೂರ್ಣ ಗುಣಸ್ವರೂಪ, ಆನಂದ ಸ್ವರೂಪ. ಆದರೂ ಕೂಡ ಮಂದಹಾಸೇನ ವೀಕ್ಷಿತ ಆನಂದ ಸಾಂದ್ರ. ರಮೆ ಕುಡಿಗಣ್ಣ ನೋಟದಿಂದ ನೋಡಿದಾಗ ಅದರಿಂದ ಸಂತುಷ್ಟನಾಗ್ತಾನಂತೆ. ಅಂದರೆ ಇದು ವಿಚಿತ್ರ ಅಲ್ಲೇನು ಅಂತ. ಸದಾ ಆನಂದ ಪೂರ್ಣನಾದವ ರಮೆಯ ಕುಡಿಗಣ್ಣ ನೋಟಕ್ಕೆ ಸಂತೋಷಗೊಳ್ಳುವುದು ಅಂದರೆ ಏನು? ಇಲ್ಲದ ಸಂತೋಷ ಬರುತ್ತೇನು ಭಗವಂತನಿಗೆ? ಅಂದ ನಿತ್ಯಂ ಆನಂದ ಸಾಂದ್ರ. ರಮೆಯ ಕುಡಿಗಣ್ಣ ನೋಟ ನೋಡಿ ಅವನು ಸಂತೋಷಪಟ್ಟದ್ದಲ್ಲಪ್ಪ, ನಿತ್ಯಂ ಆನಂದ ಸಾಂದ್ರ, ಸದಾ ಆನಂದ ಸಾಂದ್ರ. ಮತ್ತು ಏನು ಮಾಡಬೇಕು? ರಮೆ ನಿತ್ಯ ನೋಡ್ತಾ ಇದ್ದಾಳೆ, ಅವಳು ನಿತ್ಯ ಆನಂದ ಸಾಂದ್ರ ಆಗಿದ್ದಾರೆ. ಅದಕ್ಕೂ ಸಂಬಂಧ ಕಲ್ಪಿಸಲಿಕ್ಕೆ ಬರೋದಿಲ್ಲ ಅಂದರು. ಅಬಂಧ ಗುಣಸಾರೋಪಿ ಮಂದಹಾಸೇನ ವೀಕ್ಷಿತ ಅಂತ. ರಮೆ ನಕ್ಕು ಪ್ರೀತಿಯಿಂದ ಮಂದಹಾಸ ಬೀರುತ್ತಾ ಭಗವಂತನ ಕಡೆಗೆ ನೋಡಿದ್ಲಂತೆ. ಅದರಿಂದ ಇಂದಿರೆಯ ವೀಕ್ಷಿತ ನಿತ್ಯಂ ವೀಕ್ಷಿತ ಅಂದರು. ರಮೆಯನ್ನು ನಿತ್ಯ ಭಗವಂತನ ನೋಡ್ತಾ ಇದ್ದಾಳೆ, ಇವು ನಿತ್ಯ ಆನಂದ ಸಾಂದ್ರನಾಗಿದ್ದಾನೆ. ಆದ್ದರಿಂದ ಅದಕ್ಕೂ ಕಾರ್ಯಕಾರಣ ಭಾವ ಹೇಗೆ ಹೇಳಲಿ ನಾನು? ನೋಡಿದ ಮೇಲೆ ಸಂತೋಷ ಆಯಿತು ಅಂತ ಹೇಳಲಿಕ್ಕೆ, ನೋಡುವುದು ಅನಾದಿ ಕಾಲದಿಂದ ನೋಡ್ತಾ ಇದ್ದಾಳೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನೋಡ್ತಾ ಇದ್ದಾಳೆ. ಅನಂತ ಕಾಲದವರೆಗೆ ಇವನು ಆನಂದಮಯನಾಗಿದ್ದಾನೆ. ಆದ್ದರಿಂದ ಅವಳು ನೋಡಿದ್ರಿಂದ ಆನಂದ ಬಂತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ನಿತ್ಯಂ ಇಂದಿರೆಯ ಆನಂದ ಸಾಂದ್ರಹಾಯ ನೌಮಿ ತಂ ಹರಿಂ. ಅಂಥ ಸದಾ ರಮೆಯ ಮಂದಹಾಸದಿಂದ, ರಮೆ ಯಾಕೆ ಮಂದಹಾಸದಿಂದ ನೋಡ್ತಾಳೆ ಅಂದರೆ ಅವಳ ಆನಂದಕ್ಕೋಸ್ಕರ, ಇವನಿಗೆ ಆನಂದ ಆಗಲಿ ಅಂತಲ್ಲ. ಆದರೆ ಇವನಿಗೆ ಆನಂದ ಆಗ್ತಾನೇ ಇರ್ತದೆ, ಏನು ಮಾಡ್ಬೇಕು ಅದಕ್ಕೆ? ಅಂಥ ಭಗವಂತನನ್ನು ನಮಸ್ಕರಿಸುತ್ತೇನೆ ಎಂದು ಸ್ತುತಿಸುತ್ತೇನೆ ಮತ್ತು ನಮಸ್ಕರಿಸುತ್ತೇನೆ. ಇಲ್ಲಿಯೂ ಇಂದಿರೆ ಮತ್ತು ಭಗವಂತನ ನಿತ್ಯ ವಿಯೋಗ ರೂಪವಾಗಿರತಕ್ಕಂಥದ್ದು. ಎಲ್ಲಿಯೂ ಲಕ್ಷ್ಮೀನಾರಾಯಣರ ಎರಡು ರೂಪವನ್ನು ಒಟ್ಟಿಗೆ ಇಲ್ಲದೆ ಹಾಗೆ ಪ್ರತ್ಯೇಕವಾಗಿ ಏನೂ ಹೇಳೋದಿಲ್ಲ. ವಶೀ ವಶೋ ನಕಸ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತಂ ನಮಾಮಿ ರಮಾಪತಿಂ. ಪುನಃ ವಶೀ ವಶೋ, ಇದು ಪರಸ್ಪರ ಎರಡು ಗುಣಗಳನ್ನು ಹೇಳ್ತಾ ಇರ್ತಾರೆ. ಭಗವಂತ ಎಲ್ಲವನ್ನೂ ತನ್ನ ವಶದಲ್ಲಿ ಇರಿಸಿಕೊಂಡವ ವಶಿ, ಆದರೆ ಅವನು ಯಾರ ವಶಕ್ಕೂ ಸಿಕ್ಕಿದವನಲ್ಲ. ವಶಿ ವಶೋ ನಕಸ್ಯಾಪಿ, ಅವನು ಯಾರಿಗೂ ವಶ ಅಲ್ಲ, ಎಲ್ಲವೂ ಅವನ ವಶ. ಆಮೇಲೆ ಯೋ ಅಜಿತಃ, ಅವನು ಯಾರಿಗೂ ಸೋತವನಲ್ಲ. ವಿಜಿತಾಖಿಲ, ಎಲ್ಲವನ್ನೂ ಸೋಲಿಸಿದವ. ಅವನನ್ನು ಯಾರೂ ಗೆದ್ದವರಿಲ್ಲ, ಅವನು ಎಲ್ಲವನ್ನೂ ಗೆದ್ದವ. ಗೆಲ್ಲುವುದು ಅಂತಂದರೆ ಜಯ ಅಂದರೆ ಸಂಸ್ಕೃತದಲ್ಲಿ ಒಂದು ವಿಶಿಷ್ಟವಾದ ಅರ್ಥ ಇದೆ. ಗೆಲ್ಲುವುದೊಂದು ಎಲ್ಲರನ್ನೂ ಗೆದ್ದಿದ್ದಾನೆ, ಎಲ್ಲರ ಹತ್ರ ಹೋರಾಡಿದ್ದಾನೆ, ಅವನು ಬಂದು ಎಲ್ಲರ ಹತ್ರ ಯುದ್ಧ ಮಾಡಿ ಜಯಪತ್ರ ತಗೊಂಡಿದ್ದಾನೆ, ಹಾಗಲ್ಲ. ಜಯ ಅಂತಂದರೆ ಗೆಲ್ಲುವುದು ಅಂದರೆ ಏನು ಗೊತ್ತಾ? ಎಲ್ಲರಿಗಿಂತ ಹೆಚ್ಚು ಶ್ರೇಷ್ಠನಾಗಿರುವುದು ಅಂತ ಇಷ್ಟೇ ಅರ್ಥ. ಜಯ ಅಂದರೆ ಗೆಲ್ಲುವುದು ಅಂತ ಅನ್ನೋದು ಒಂದೇ ಅರ್ಥ ಅಲ್ಲ.
ರಾಜ ಜೈ ಅಂತಂದರೆ ಈಗ ಹೇಳ್ತೇವೆ ನಾವು ರಾಜನಿಗೆ ಜಯವಾಗಲಿ ಅಂತ ಹೇಳ್ತೇವೆ. ನೀನು ಜಯವಾಗಲಿ ಅಂತ ಹೇಳಿದಾಗ ಎಲ್ಲೋ ಯುದ್ಧ ಆದಾಗ ಜಯವಾಗಲಿ ಅಂತ ಹೇಳುವುದಲ್ಲ. ಜಯ ಜಯ ಭೂಪಾಲ ಅಂತ ಜಯಪಾಠ ಮಾಡ್ತಾರೆ. ಭಗವಂತನನ್ನ ಹೇಳ್ತಾರೆ, ಜಯತಿ ತೇದಿಕಂ ಜನ್ಮನ ವ್ರಜ. ಗೋಕುಲ ನಿನ್ನ ಹುಟ್ಟಿನಿಂದ ಜಯಿಸಿತು. ಯಾರನ್ನು ಜಯಿಸ್ತದು? ಜಯಿಸಿತು ಅಂದರೆ ಈ ಭೂಮಿಯಲ್ಲಿ ಇರತಕ್ಕಂಥ ಇತರ ಎಲ್ಲ ಸ್ಥಾನಗಳಿಗಿಂತ ಇದು ಉನ್ನತವಾಯಿತು ಅಂತ ಅರ್ಥ. ಜಯಿಸುವುದು ಅಂದರೆ ಎತ್ತರಕ್ಕೇರುವುದು, ಉನ್ನತವಾಗುವುದು, ಶ್ರೇಷ್ಠ. ರಾಜನನ್ನು ಹೋಗಿ ಜಯಿಸು ಅಂತ ಹೇಳ್ತಾರೆ. ಜಯಿಸು ಅಂದರೆ ಈ ಎಲ್ಲ ದೊರೆಗಳನ್ನು ಮೀರಿ ದೊಡ್ಡ ರಾಜನಾಗಿ ಮೆರೆ ಅಂತ ಅರ್ಥ ಹೊರತು ಯುದ್ಧದಲ್ಲಿ ಗೆಲ್ಲು ಅಂತ ಅರ್ಥ ಅಲ್ಲ. ಭಗವಂತ ಜಯತಿ ಅಂತ. ಭಗವಂತ ಜಯಿಸುವುದು ಅಂತಂದರೆ ಎಲ್ಲವನ್ನು ಜಯಿಸುವಂದರೆ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಅರ್ಥ. ಉಳಿದದ್ದನ್ನೆಲ್ಲ ಅವನಿಂದ ಜಿತವಾಯಿತು ಅಂದರೆ ಉಳಿದದೆಲ್ಲ ಅವನ ಅಧೀನ, ಅವನು ಎಲ್ಲವನ್ನು ನಿಯಂತ್ರಿಸುವ ಶ್ರೇಷ್ಠ ಶಕ್ತಿ ಅಂತ. ಯೋ ಅಜಿತಃ ವಿಜಿತಾಖಿಲ. ಎಲ್ಲವನ್ನೂ ಗೆದ್ದವನು ಅವನು, ಅವನನ್ನು ಗೆದ್ದವರು ಯಾರೂ ಇಲ್ಲ. ಎಲ್ಲ ಅವನ ವಶದಲ್ಲಿದೆ, ಅವನು ಯಾರ ವಶವೂ ಅಲ್ಲ. ಸರ್ವಕರ್ತ ನ ಕ್ರಿಯತೆ. ಅವನು ಎಲ್ಲವನ್ನೂ ಮಾಡಿದ್ದಾನೆ, ಅವನನ್ನು ಮಾಡಿದವರು ಯಾರೂ ಇಲ್ಲ. ಅವನು ಸರ್ವಕಾರಣ, ಅವನಿಗೆ ಕಾರಣವಾದ ಇನ್ನೊಂದು ಶಕ್ತಿ ಇಲ್ಲ. ಇಲ್ಲಿ ಇನ್ನೊಂದು ಧ್ವನಿಯೂ ಇದೆ, ಸರ್ವಕರ್ತ. ಅವನು ಎಲ್ಲವನ್ನೂ ಮಾಡ್ತಾನೆ, ಆದರೆ ನಕ್ರಿಯತೆ, ಅವನಿಂದ ಏನೂ ಮಾಡಲಿಕ್ಕೆ ಆಗುವುದಿಲ್ಲ, ಏನೂ ಮಾಡುವುದಿಲ್ಲ. ಅವನು ಎಲ್ಲವನ್ನೂ ಮಾಡ್ತಾನೆ, ಅವನು ಏನೂ ಮಾಡುವುದಿಲ್ಲ. ಯಾಕೆಂದರೆ ಭಗವಂತ ನಮ್ಮ ಹಾಗೆ ಬಂದು ಪ್ರಯತ್ನಪೂರ್ವಕವಾಗಿ ಏನೂ ಮಾಡುವುದಿಲ್ಲ. ಭಗವಂತ ಎಲ್ಲವನ್ನೂ ಮಾಡ್ತಾನೆ, ಆದರೆ ಅವನಿಂದ ಏನೂ ಮಾಡಲ್ಪಡುವುದಿಲ್ಲ, ಅಂದರೆ ಅವನು ಏನೂ ಮಾಡುವುದಿಲ್ಲ. ಅವನು ಕರ್ತ. ತಸ್ಯ ಕರ್ತಾರಮಪಿ ಮಾಂ ವಿದ್ಯಾಕರ್ತಾರಮವ್ಯಯಂ. ನಾನು ಕರ್ತ, ಆದರೂ ನಾನು ಅಕರ್ತ. ಅಲ್ಲಿ ಇದೇ ಅರ್ಥ, ಎರಡು ಅರ್ಥ ಇದೆ ಅಲ್ಲಿ. ಅಕರ್ತಾರಂ ವಿದ್ಯೆ ಅಕರ್ತಾರಂ. ಗೀತೆಯಲ್ಲಿ ಏನು ಹೇಳ್ತಾರೆ? ನಾನು ಕರ್ತ, ಎಲ್ಲವನ್ನೂ ಮಾಡಿದ್ದೇನೆ, ಆದರೆ ನಾನು ಅಕರ್ತ, ಅಂದರೆ ನನಗೆ ಕರ್ತ ಇನ್ನೊಬ್ಬ ಇಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ನಾನು ಎಲ್ಲವನ್ನೂ ಮಾಡಿದ್ದೇನೆ, ಅದು ನಾನು ಯಾವುದನ್ನೂ ಮಾಡಿಲ್ಲ. ಸರ್ವಕರ್ತ, ಎಲ್ಲವನ್ನೂ ಮಾಡಿದ್ದಾನೆ. ನಕ್ರಿಯತೆ, ಯಾವುದನ್ನೂ ಮಾಡಿಲ್ಲ. ಯಾಕೆಂದರೆ ಮಾಡುವುದು ಅನ್ನೋದು ಮಾಡಿದ್ದ ಕರ್ಮದ ಲೇಪವನ್ನು ಹೊಂದಿಕೊಂಡು ಮಾಡುವುದು ಅಂತ ಹೇಳುವುದು. ಭಗವಂತನಿಗೆ ಯಾವ ಕರ್ಮದ ಲೇಪವೂ ಇಲ್ಲದೆ ಇದ್ದುದರಿಂದ ಅವನು ಎಲ್ಲವನ್ನೂ ಮಾಡಿದರೂ ಏನನ್ನೂ ಮಾಡುವುದಿಲ್ಲ. ಮಾಡುವುದಕ್ಕೆ ಪ್ರಯಾಸ ಇಲ್ಲ. ಅಪ್ರಯಾಸೇನ ಕರ್ತೃತ್ವ. ನಾವು ಮಾಡಿದ್ದು ಅಂತ ಯಾಕೆ ಹೇಳ್ತೇವೆ ಅಂದರೆ ಕಷ್ಟಪಟ್ಟು ಮಾಡಿದ್ದು, ಅದರಿಂದ ಅದು ನಾವು ಮಾಡಿದ್ದಪ್ಪ ಅಂತ. ಬೆವರು ಸುರಿಸಿ ಮಾಡಿದ್ದು, ಆ ಕಷ್ಟ ಅನ್ನೋದು ನಾವು ನಲ್ಲಿರುತ್ತೆ. ಇವಾಗ ಈ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಂಗೀತ ಅಭ್ಯಾಸ ಮಾಡ್ತಾರೆ ಕೆಲವರು. ಅದು ಬಹಳ ಕಷ್ಟ ಅಭ್ಯಾಸ ಮಾಡಿ 10-12 ವರ್ಷ ಸಂಗೀತ ಅಭ್ಯಾಸ ಮಾಡಿ ಕೆಟ್ಟದಾಗಿ ಹಾಡ್ತಾರೆ. ಆಮೇಲೆ ಆದರೆ ಅವರಿಗೆ ಖುಷಿ ಆಗೋದು, ಯಾಕಂದರೆ 12 ವರ್ಷ ಕಷ್ಟಪಟ್ಟದ್ದು ಖುಷಿ ಆಗೋದು ಅವರಿಗೆ. ಆ ಸಂಗೀತ ಖುಷಿ ಆಗೋದಿಲ್ಲ. ಅದರ ಹಿಂದೆ 12 ವರ್ಷ ಒದ್ದಾಡಿದ್ದಾರಲ್ಲ, ಅದು ಅಷ್ಟು ಕೆಟ್ಟದಾಗಿ ಹೇಳಬೇಕಾದ್ರೂ ಅಷ್ಟು ಕಷ್ಟಪಟ್ಟೆಲ್ಲೋ ಅನ್ನೋದು ಖುಷಿ ಆಗೋದು. ಯಾಕೆ ಕೇಳೋರಿಗೆ ಸುಖ ಇಲ್ಲ, ಅವರಿಗೆ ಭಾರಿ ಖುಷಿ, ಯಾಕಂದರೆ 12 ವರ್ಷ ಪ್ರಾಕ್ಟೀಸ್ ಮಾಡಿದೆ, ರಿಹರ್ಸಲ್ ಮಾಡಿದ್ದೇನೆ ಅಂತ. ಹಾಗೇನು ಭಗವಂತ, ನಾವು ಕರ್ಮ ಇದು ನಾವು ಮಾಡಿದ್ದು ಯಾಕುತ್ತೋ ಅದರ ಹಿಂದೆ ಒದ್ದಾಟ ಇದೆ ನಮ್ಮದು, ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದೇವೆ ಅಂತ. ಭಗವಂತ ಏನೂ ಮಾಡಲಿಲ್ಲ, ಯಾಕಂದರೆ ಯಾವುದು ಮಾಡೋದಕ್ಕೂ ಪ್ರಯತ್ನವೇ ಮಾಡಲಿಲ್ಲ ಅವನು. ಹಾಗಾಗಿ ಅಪ್ರಯತ್ನೇನ ಕರ್ತೃತ್ವಾದ ಅಕರ್ತ. ಮಾಡಿದ್ದರಿಂದ ಅವನಿಗೆ ಶ್ರಮ ಇಲ್ಲ, ಆದ್ದರಿಂದ ಅವನಿಗೆ ಅಕರ್ತ. ಮಾಡಿದ ಯಾವ ಕರ್ಮದ ಲೇಪವೂ ಅವನಿಗಿಲ್ಲ, ಆದ್ದರಿಂದ ಅಕರ್ತ. ಕರ್ಮದ ಫಲಭೋಕ್ತೃತ್ವ ಇಲ್ಲದೆ ಇರುವುದರಿಂದ ಅವನ ಅಕರ್ತ. ಹೀಗೆ ಸರ್ವಕರ್ತ ನಕ್ರಿಯತೆ. ಅಂಥ ತಂ ನಮಾಮಿ ರಮಾಪತಿಂ. ಅಂಥ ರಮೆಯ ಅರಸನನ್ನು ನಮಸ್ಕರಿಸುತ್ತೇನೆ. ಮತ್ತೆ ಇಲ್ಲಿ ರಮಾ ನಾರಾಯಣ ಎರಡು ರೂಪಗಳು. ಅಗುಣಾಯ ಗುಣೋದ್ರೇಕ ಸ್ವರೂಪಾಯಾಧಿಕಾರಿಣೇ ವಿದಾರಿತಾರಿ ಸಂಘಾಯ ವಾಸುದೇವಾಯ ತೇ ನಮಃ. ಅಗುಣಾಯ ಗುಣೋದ್ರೇಕ ಸ್ವರೂಪಾಯ. ನಿನ್ನಲ್ಲಿ ನಿನ್ನಲ್ಲಿ ಯಾವ ಗುಣಗಳೂ ಇಲ್ಲ, ಆದರೆ ಎಲ್ಲ ಗುಣಗಳೂ ಇವೆ. ಅಗುಣಾಯ, ಅವನು ಗುಣ ಇಲ್ಲದವನು, ನಿರ್ಗುಣ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಹೇಳುತ್ತೆ. ಭಗವಂತ ನಿರ್ಗುಣ ಅಂತ ವೇದ ಹೇಳುತ್ತೆ. ಅದನ್ನ ಅಗುಣಾಯ, ನಿನ್ನಲ್ಲಿ ಗುಣಗಳಿಲ್ಲಪ್ಪ, ಆದರೆ ಗುಣೋದ್ರೇಕ ಸ್ವರೂಪಾಯ, ತುಂಬಿದ ಗುಣಗಳೇ ನಿನ್ನ ರೂಪ. ಮತ್ತೆ ಗುಣಗಳಿಲ್ಲ, ಗುಣೋದ್ರೇಕವೇ ಸ್ವರೂಪ. ಯಾವ ಗುಣಗಳಿಲ್ಲ? ಯಾವ ಗುಣಗಳಿದ್ದರೆ ನಮ್ಮಲ್ಲಿ ದೋಷಗಳು ಬರ್ತಾವೋ ಅಂಥ ಗುಣಗಳಿಲ್ಲ. ದೋಷಗಳಿಗೆ ಕಾರಣವಾದ ಗುಣ ಇಲ್ಲ. ಅದು ಮೂರೇ ತ್ರಿಗುಣಗಳು, ಸತ್ವ ರಜಸ್ ತಮೋ ಗುಣಗಳು. ಅದರಿಂದಲೇ ನಮ್ಮ ಈ ಸಂಸಾರ ಬಂಧನಕ್ಕೆ ಮತ್ತು ಈ ಪಾಂಚಭೌತಿಕವಾದ ಶರೀರ ಎಲ್ಲ ಬಂದದ್ದು ತ್ರಿಗುಣಗಳಿಂದ. ಭಗವಂತ ಅಗುಣಾಯ, ತ್ರಿಗುಣದ ಸ್ಪರ್ಶ ಅವನಿಗಿಲ್ಲ, ಆದರೆ ಜ್ಞಾನಾನಂದಾದಿ ಗುಣಗಳ ಉದ್ರೇಕವೇ ಅವನ ಸ್ವರೂಪವಾಗಿದೆ. ಅಗುಣಾಯ ಗುಣೋದ್ರೇಕ ಸ್ವರೂಪಾಯ ಆಧಿಕಾರಿಣೇ, ಎಲ್ಲಕ್ಕೂ ಮೊದಲ ಕಾರಣ, ಎಲ್ಲವನ್ನೂ ಮಾಡಿದವನು ಅವನು.
ಆದರೆ ಅನಂತರ ಅವನ ಅಂತರ್ಯಾಮಿಯಾಗಿದ್ದುಕೊಂಡು ಬೇರೆಯವರ ಹತ್ರವೂ ಮಾಡಿಸ್ತಾನೆ. ಮೊಟ್ಟ ಮೊದಲ ಸೃಷ್ಟಿಯನ್ನು ಭಗವಂತನೇ, ಯಾಕಂದ್ರೆ ಯಾವುದೂ ಇಲ್ಲ ಅಂತರ್ಯಾಮಿಯಾಗಿರಲಿಕ್ಕೆ, ಮೊದಲು ತಾನು ಸೃಷ್ಟಿ ಮಾಡಿದ. ಯಾರನ್ನು ಸೃಷ್ಟಿ ಮಾಡಿದ? ಸೂಕ್ಷ್ಮ ರೂಪದಿಂದ ಬ್ರಹ್ಮಾಂಡವನ್ನು, ಬ್ರಹ್ಮಾಂಡ ಶರೀರನಾಗಿರತಕ್ಕಂಥ ಚತುರ್ಮುಖನನ್ನು ಸೃಷ್ಟಿ ಮಾಡಿದ. ಆದಿ ಅಂದರೆ ಮೊಟ್ಟ ಮೊದಲನೆಯವನು, ಈ ಇಡೀ ಪ್ರಪಂಚಕ್ಕೆ ಕಾರಣನಾಗಿ ಮೊದಲು ಸೃಷ್ಟಿಯಾದವ ಚತುರ್ಮುಖ ಬ್ರಹ್ಮ, ಆದಿ ಜೀವ. ಅವನನ್ನು ಕರೋತಿ, ಮೊಟ್ಟ ಮೊದಲು ಆದಿ ಜೀವನನ್ನು ಸೃಷ್ಟಿ ಮಾಡಿದಿ. ಆಮೇಲೆ ಆದಿ ಜೀವನ ಒಳಗೆ ಸೇರಿಕೊಂಡು ಅವನ ಮೂಲಕ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದಿ. ಅಗುಣಾಯ ಗುಣೋದ್ರೇಕ ಸ್ವರೂಪಾಯ ಆದಿಕಾರಿಣೇ ವಿದಾರಿತ ಅರಿಸಂಘಾಯ. ಆಮೇಲೆ ಈ ಸೃಷ್ಟಿಗೆ ಬಾಧಕವಾಗಿರತಕ್ಕಂಥ ದುಷ್ಟಶಕ್ತಿಗಳು ಅನೇಕ ಇವೆ. ಅವು ಸೃಷ್ಟಿ ಮಾಡಬೇಕು ಅಂತ ದೇವತೆಗಳು ಸೃಷ್ಟಿಯ ವಿಸ್ತಾರಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಆಸುರಿ ಶಕ್ತಿಗಳು ಸೃಷ್ಟಿಯ ನಾಶಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥ ಅರಿಸಂಘ, ಸೃಷ್ಟಿಗೆ ಬಾಧಕವಾಗಿರತಕ್ಕಂಥ ಅರಿಗಳು ಅಂದರೆ ಇನ್ನೊಂದು ಅರ್ಥ ನೋಡಿ, ಅರ ಅಂದರೆ ದೋಷ, ಅರಿಗಳು ಅಂದರೆ ದುಷ್ಟರು ಅಂತಲೇ ಅರ್ಥ. ಅರ ಉಳ್ಳವರು ಅರಿಗಳು. ಅದರಿಂದ ಅರಿಸಂಘ ಅಂದರೆ ಸೃಷ್ಟಿಯ ನಿಯಮವನ್ನು ಮೀರಿ ಸೃಷ್ಟಿಯನ್ನು ಉದ್ಧ್ವಸ್ತಗೊಳಿಸಬೇಕು ಅಂತ ಪ್ರಯತ್ನಿಸ್ತಕ್ಕಂಥ ದುಷ್ಟಶಕ್ತಿಗಳೇ ಅರಿಗಳು. ಅಂಥ ಅರಿಸಂಘವನ್ನು ಅವನು ವಿದಾರಿತ, ನಾಶಗೊಳಿಸಿದವ. ತಾನು ಸ್ವತಃ ಅಥವಾ ಅವತಾರ ಭೂಮಿಯಲ್ಲಿ ಇಳಿದು ಬಂದು ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಒಳಗೆ ಅಂತರ್ಯಾಮಿಯಾಗಿದ್ದೆ ಎಂದು ಆ ದುಷ್ಟಶಕ್ತಿಗಳನ್ನು ನಾಶ ಮಾಡುವುದಕ್ಕೋಸ್ಕರ ಅನೇಕ ರೂಪಗಳನ್ನು ತೊಟ್ಟಮ, ಅನೇಕ ಅವತಾರಗಳನ್ನು ತೊಟ್ಟಮ. ಅಂಥ ವಾಸುದೇವಾಯ ಮೋಕ್ಷಪ್ರದನಾದ ಭಗವಂತನಿಗೆ ನಮಸ್ಕಾರತೇ ನಮಃ ಅಂದರು. ಇಲ್ಲಿ ವಾಸುದೇವ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ನಾನು ಆಗ ಹೇಳಿದೆ ನಾರ ಅಂದರೆ ಲಕ್ಷ್ಮಿ ಅಂತ ಹೇಳಿದೆ, ಹಾಗೆ ವಾಸು ಅಂದರೆ ಲಕ್ಷ್ಮಿ. ಯಾಕೆಂದರೆ ಎಲ್ಲ ಕಡೆ ವಾಸ ಮಾಡುವಂಥ ವಸ್ತು ವಾಸು ಅಂದರೆ. ಸರ್ವತ್ರ ವಸತಿ ಇತಿ ವಾಸು ಅಂತ. ಎಲ್ಲ ಕಡೆ ವಾಸ ಮಾಡುವ ವಸ್ತು ಎರಡೇ, ಸರ್ವಗತವಾದದ್ದು ಮತ್ತು ಯಾರೂ ಸರ್ವಗತರಲ್ಲ. ಒಂದು ಭಗವಂತ ಸಮನಾ ಚಾಸೃತ್ಯನುಪಕ್ರಮ ಅಂದರೆ ಸಮನ ಅಂತ ಬಳಿ ಹೆಸರು. ಅಂದರೆ ಅಂದರೆ ನಾರಾಯಣ, ನಾರಾಯಣನಿಗೆ ಸಮಾನಳಾದವಳು ವ್ಯಾಪ್ತಿಯಲ್ಲಿ, ದೇಶವ್ಯಾಪ್ತಿಯಲ್ಲಿ ಒಬ್ಬಳೇ ಲಕ್ಷ್ಮಿ. ಅದರಿಂದ ಭಗವಂತನಂತೆ ಎಲ್ಲ ಕಡೆ ವಾಸ ಮಾಡುವವಳು ವಾಸು ಅಂದರೆ ರಮೆ, ಅವಳಿಗೂ ದೇವ ಇವನು, ಅದರಿಂದ ಇವನು ವಾಸುದೇವ. ಹೀಗೆ ವಾಸುದೇವ ಅಂತನ್ನುವಲ್ಲಿ ಪುನಃ ರಮಾಪತಿ ಅನ್ನತಕ್ಕಂಥ ಅರ್ಥವನ್ನು ಇಟ್ಟುಕೊಂಡು ಲಕ್ಷ್ಮಿಯ ಉಲ್ಲೇಖವನ್ನು ಆ ಶಬ್ದದಲ್ಲಿ ಮಾಡಿದ್ದಾರೆ. ವಿದಾರಿದಾರಿ ಸಂಘಾಯ ವಾಸುದೇವಾಯ ತೇ ನಮಃ. ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರೇ ಅನಾದ್ಯಜ್ಞಾನ ಪಾರಾಯ ನಮಃ ಪರಾವರಾಶ್ರಯ. ಆದಿದೇವಾಯ ದೇವಾನಾಂ ಪತಯೇ, ಆದಿದೇವಾಯ ಅಂದರೆ ದೇವ ಅಂತಂದರೆ ಆ ಶಬ್ದ ದಿವುಕ್ ನಾನು ಹಿಂದೆ ವಿವರಿಸಿದ್ದೆ ಅದನ್ನು. ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ, ಜಗತ್ತನ್ನು ಸೃಷ್ಟಿ ಮಾಡುವಂಥ ಸಮಸ್ತ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳು ಯಾರಿಗೆ ಕ್ರೀಡಾ ಮಾತ್ರವೋ ಲೀಲಾ ಮಾತ್ರವೋ ಅವನು ದೇವ. ಆಮೇಲೆ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ದೇವ. ಹೀಗೆ ಅನೇಕ ಅರ್ಥಗಳನ್ನು ಹೇಳಿದ್ದೇನೆ. ಈ ದೇವತಾ ಶಕ್ತಿಗಳು ಅನೇಕ ಇವೆ. ಬ್ರಹ್ಮಾದಿಗಳು ಕೂಡ ದೇವಶಬ್ದ ವಾಚ್ಯರು, ದೇವಾಹ ಅಂತ ನಾವು ಹೇಳ್ತೇವೆ. ಹಾಗಾಗಿ ದೇವಶಬ್ದ ವಾಚ್ಯರಲ್ಲಿ ಮೊದಲನೆಯವನು ಯಾರು ಅಂತ ಪ್ರಶ್ನೆ ಇದೆ. ಅಂದರೆ ಎಲ್ಲಕ್ಕಿಂತ ದೊಡ್ಡ ದೇವರು ಯಾರು ಅಂತ. ಆದಿದೇವ ಅಂದರೆ ಮೊದಲು, ಅನಂತರ ಅವನಿಂದ ಸೃಷ್ಟರಾದವರು ಕೂಡ ಸ್ವಲ್ಪ ಸ್ವಲ್ಪ ಕ್ವಾಲಿಟಿಯಿಂದ ದೇವರು ಅಂತ ಅನ್ನುವ ಶಬ್ದ ವಾಚ್ಯರ, ದೇವಶಬ್ದ ವಾಚ್ಯರಾಗಿರಬಹುದು. ಮೂಲಭೂತವಾದಂಥ ಎಲ್ಲಕ್ಕಿಂತ ಮೊದಲು ದೇವಶಬ್ದ ವಾಚ್ಯ ಮೊದಲನೆಯ ದೇವರು ಅಂತ ಆದಿದೇವ ಅಂದರು. ಅಂದರೆ ದೇವಶಬ್ದದ ಮೊದಲ ಅರ್ಥ, ಮುಖ್ಯಾರ್ಥ ಮತ್ತು ಎಲ್ಲ ದೇವತೆಗಳ ಸೃಷ್ಟಿಯಾಗುವುದಕ್ಕಿಂತ ಮೊದಲು ಇದ್ದಂಥವ. ಆಮೇಲೆ ಅಷ್ಟೇ ಅಲ್ಲ, ಆದಿ ಅಂದರೆ ಆದತ್ತೇ ಇತಿ ಆದಿಹಿ ಅಂತ ಎಲ್ಲ ದೇವತೆಗಳನ್ನು ಸಂಹಾರ ಮಾಡತಕ್ಕ, ಎಲ್ಲ ದೇವತೆಗಳ ನಾಶವಾದ ಮೇಲೂ ಇರುವವ, ಎಲ್ಲ ದೇವತೆಗಳು ಸೃಷ್ಟಿಯಾಗುವ ಮೊದಲು ಇರುವವ ಅವನು ಆದಿದೇವ. ಅಂಥವನು ನಾರಾಯಣನೊಬ್ಬನೇ ಎಂದರು. ಆದಿದೇವಾಯ ದೇವಾನಾಂ ಪತೇ. ಹಾಗಾದರೆ ದೇವತೆಗಳು ಸೃಷ್ಟಿ ಮಾಡುವ ಮೊದಲು ಅವನಿದ್ದ ಮತ್ತು ದೇವತೆಗಳಿಗೆ ಆದಿ ಕಾರಣನಾಗಿದೆ. ಆದಿ ಅಂದರೆ ಮೊದಲು ಅಂತ ಅರ್ಥ, ಕಾರಣ ಅಂತ ಅರ್ಥ. ಹಾಗಾಗಿ ಎಲ್ಲಕ್ಕಿಂತ ದೇವತೆಗಳ ಸೃಷ್ಟಿಯಾಗುವುದಕ್ಕಿಂತಲೂ ಮೊದಲು ಇದ್ದ. ದೇವತೆಗಳಿಗೆ ಕಾರಣನಾಗಿ ದೇವತೆಗಳನ್ನು ಸಂಹಾರ ಮಾಡಿದ. ಮತ್ತೆ ಕೊನೆಗೆ ದೇವತೆಗಳನ್ನು ಆದತ್ತೆ ಅವನು ಸೃಷ್ಟಿ ಮಾಡಿದ, ಕೊನೆಗೆ ಸಂಹಾರ ಮಾಡಿದ. ಸೃಷ್ಟಿ ಸಂಹಾರದ ಮಧ್ಯದಲ್ಲಿ ದೇವಾನಾಂ ಪತಯೇ, ದೇವತೆಗಳನ್ನು ಪಾಲನೆ ಮಾಡಿದ, ದೇವತೆಗಳಿಗೆ ಒಡೆಯನಾಗಿ ನಿಂತ. ಸಾಧಿತಾರಯೇ, ಅದೇ ಹಿಂದೆ ಹೇಳಿದ್ದೇನೆ, ದೇವತೆಗಳಿಗೆ ಪಾಲಕನಾದ, ಅರಿಗಳಿಗೆ, ದೇವತೆಗಳ ಅರಿಗಳು ಆಗಿರತಕ್ಕಂಥ ಅಸುರರಿಗೆ, ದೈತ್ಯರಿಗೆ ಸಾಧಿತ
ವಿಶರಣ ನಾಶ ಕೊಡುವವನಾದ. ದುಷ್ಟಶಕ್ತಿಗಳನ್ನು ದೈತ್ಯ ಶಕ್ತಿಗಳನ್ನು ನಾಶ ಮಾಡಿದ, ದೇವತೆಗಳನ್ನು ಪಾಲನೆ ಮಾಡಿದ. ಅನಾದ್ಯಜ್ಞಾನಪಾರಾಯ ನಮಃ ಪರಾವರಾಶ್ರಯ. ಆದಿದೇವಾಯ ದೇವಾನಾಂ ಪತೆ ಸಾಧಿತಾರೆ ಅನಾದಿ ಅಜ್ಞಾನ ಪಾರಾಯನ್. ಭಗವಂತ ಹೇಗೆ ದೇವತೆಗಳನ್ನು ಪಾಲನೆ ಮಾಡಿದ, ಅಸುರರನ್ನು ಹೇಗೆ ನಾಶ ಮಾಡಿದ ಅಂದರೆ ಮೂಲಭೂತವಾಗಿ ಈ ಎಲ್ಲ ಕ್ರಿಯೆಗಳು ಜ್ಞಾನದಿಂದ ನಡೀತಾ ಇದೆ ಅಂತ. ಅನಾದಿಯಾಗಿರತಕ್ಕಂಥ ಅಜ್ಞಾನ ಪ್ರತಿಯೊಬ್ಬರಲ್ಲಿಯೂ ಇದೆ. ಪ್ರತಿಯೊಬ್ಬ ಸಂಸಾರಿಯಲ್ಲಿಯೂ ಅಜ್ಞಾನ ಇದೆ. ಅನಾದಿಯಾದ ಅಜ್ಞಾನ ಇರದೇ ಇರತಕ್ಕಂಥದ್ದು ಲಕ್ಷ್ಮೀನಾರಾಯಣರಲ್ಲಿ ಮಾತ್ರ. ಉಳಿದವರಲ್ಲಿ ಕಿಂಚಿತ್ ರೂಪದಿಂದ ಅನಾದಿಯಾದ ಅಜ್ಞಾನ ಇದೆ ಬ್ರಹ್ಮಾದಿಗಳಲ್ಲಿ. ಉಳಿದವರಲ್ಲಿ ನಿರಂತರವಾದಂಥ ಗಾಢವಾದ ಅಜ್ಞಾನ ಇದೆ ಜೀವರಲ್ಲಿ. ಹೀಗೆ ಅಜ್ಞಾನ ಬಂಧ ರೂಪವಾದ ಸಂಸಾರ ಅನಾದಿ, ಅದಕ್ಕೆ ಆದಿ ಇಲ್ಲ. ಯಾವುದಕ್ಕೆ ಆದಿ ಇಲ್ಲವೋ ಅದಕ್ಕೆ ಅಂತ ಇಲ್ಲ ಅಂತ ಸಾಮಾನ್ಯವಾದ ನಿಯಮ. ಆದರೆ ಅದಕ್ಕೆ ಅಪವಾದ ಏನು ಅಂದರೆ ಜೀವನ ಸಂಸಾರ ಬಂಧ, ಅದಕ್ಕೆ ಆದಿ ಇಲ್ಲ ಆದರೆ ಅಂತ ಇದೆ. ಸಾತ್ವಿಕ ಜೀವರ ಸಂಸಾರ ಬಂಧ. ಆಮೇಲೆ ನಿತ್ಯ ಸಂಸಾರಿಗಳಲ್ಲಿ ಅದಕ್ಕೆ ಆದಿ ಇಲ್ಲ ಅಂತೋ ಇಲ್ಲ. ಆದರೆ ಸಾತ್ವಿಕ ಜೀವರ ಸಂಸಾರ ಬಂಧಕ್ಕೆ ಆದಿ ಇದೆ, ಆದರೆ ಆದಿ ಇಲ್ಲ ಆದರೆ ಅಂತ ಇದೆ. ಅನಾದಿಯಾದ ಅಜ್ಞಾನ ರೂಪವಾಗಿರತಕ್ಕ ಸಂಸಾರ ಬಂಧ, ಅದಕ್ಕೆ ಆ ಸಂಸಾರ ಅನ್ನತಕ್ಕ ಸಂಸಾರ ಬಂಧ ಅನ್ನುವಂಥ ಕಡಲು ಅಂತ ಇಟ್ಕೊಳ್ಳೋಣ. ಅದರ ಪಾರ, ಅದನ್ನು ಪಾರಯತಿ, ಅದನ್ನು ಆಚೆ ದಡ ಹಾಯಿಸುವವನು. ಅಜ್ಞಾನದ ಕಡಲನ್ನು ದಾಟಿಸಿ ನಮ್ಮ